ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್, ಏನಾದರೂ ಪ್ರೀತಿಯಿಂದ ಶುಭಾಶಯವಾಗಿರ್ಬೋದು ಅಥವಾ ಏನಾದರೂ ಸಂದೇಶನ ತಲುಪಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಸಂದೇಶವನ್ನು ನೀವು ಕೂಡ ತಲುಪಿಸ್ಬೋದು. ಇವತ್ತು ಬಂದ್ಬಿಟ್ಟು ವರ್ಲ್ಡ್ ಟೆಲಿವಿಷನ್ ಡೇ. ಸೊ ಅಂತ ಅಂದರೆ ನಮ್ಮ ಟಿ ವಿ ಡೇ ಇವತ್ತು. ಸೊ ಟಿ ವಿ ಬಗ್ಗೆ ಇವತ್ತು ಮಾತಾಡೋಣ. ಸೊ ಯಾವಾಗೆಲ್ಲ ನಿಮ್ಮ ಫಸ್ಟ್ ಟಿ ವಿ ಯಾವಾಗ ನೀವು ನೋಡಿದ್ದು, ಸೊ ನಿಮ್ಮ ಮನೇಲಿ ಯಾವಾಗ ತಂದ್ರಿ, ಸೊ ಟಿ ವಿ ಸ್ಟಾರ್ಟಿಂಗ್ ತಂದಾಗ ಯಾವ ಚಾನಲ್ ನೋಡ್ತಾ ಇದ್ರಿ, ಅದರ ಜೊತೆಗೆ ಸೊ ಇವತ್ತು ನಿಮಗೆ ಇಷ್ಟವಾದಂಥ 10 ಸೀರಿಯಲ್ಗಳ ಹೆಸರನ್ನು ಹೇಳಬೇಕು. ನೋಡೋಣ ಯಾರೆಲ್ಲ ಹೇಳ್ತಾರೆ 10 ಸೀರಿಯಲ್ಗಳ ಹೆಸರನ್ನು ಅಂತ. ಸೊ ನಿಮ್ಗೇನಾದ್ರು ನೀವು ಟಿ ವಿ ನೋಡೋದು ತುಂಬ ಇಷ್ಟ ಆಗಿತ್ತು ಅಂದರೆ, ಅಥವಾ ಜನರಲಿ ಟಿ ವಿ ನೋಡ್ತಾ ಇದ್ರಿ ನೀವು ತುಂಬ ಅಂತಂದರೆ, ಸೊ ಏನೇನು ಕಾರ್ಯಕ್ರಮಗಳನ್ನು ನೋಡೋಕೆ ನೀವು ಇಷ್ಟಪಡ್ತೀರಾ ಟಿ ವಿಯಲ್ಲಿ. ಸೊ ಟಿ ವಿ ಮೊದಲು ಬಂದಾಗ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಟಿ ವಿ ಜೊತೆಗೆ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಇವತ್ತು ಕಂಪ್ಲೀಟಾಗಿ ಟಿ ವಿ ಬಗ್ಗೆನೇ ಮಾತಾಡೋಣ. ಸೊ ಟಿ ವಿಗೆ ಒಂದು ಹೆಸರು ಕೂಡ ಇದೆ. ಸೊ ಒಂದು ಕನ್ನಡದಲ್ಲಿ ಒಂದು ನಿಕ್ನೇಮ್ ಅಂತಲೇ ಹೇಳ್ಬೋದು. ಸೊ ಮೂರ್ಖರ ಪೆಟ್ಟಿಗೆ ಅಂತ ಕರಿತಾ ಇದ್ರು ಅದನ್ನು ಒಂದು ಕಾಲದಲ್ಲಿ. ಸೊ ಆ ಥರ ಎಲ್ಲ ಬೇರೆ ಬೇರೆ ಕೆಲವೊಂದು ಹೆಸರುಗಳು ಇಟ್ಟಿದ್ದಾರೆ. ಯಾಕಂದರೆ ಟಿ ವಿನ ಸ್ವಲ್ಪ ನೆಗೆಟಿವ್ ಆಗಿ ನೋಡ್ತಾ ಇದ್ರು ಮುಂಚಿನ ಕಾಲದಲ್ಲಿ, ಸ್ಟಾರ್ಟಿಂಗ್ ಅದು ಟಿ ವಿ ಬಂದಾಗ. ಸೊ ಇತ್ತೀಚಿನ ದಿನಗಳಲ್ಲಿ ಟಿ ವಿ ತುಂಬ ಒಂದು ಇಂಪ್ರೂವೈಸ್ ಆಗ್ತಾ ಬಂತು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಎಲ್ಲರೂ ಇಷ್ಟಪಡ್ತಾರೆ ಟಿ ವಿ ನೋಡೋದಾಗಿರ್ಬೋದು. ಕುತ್ಕೊಂಡು ಟಿ ವಿ ನೋಡೋದ್ರಿಂದ ಏನಾಗುತ್ತೆ ಅಂದರೆ ಇಡೀ ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ನೋಡ್ತಾ ಇರ್ತೀವಿ. ಸೊ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂದರೆ ಮೊಬೈಲ್ ಬಂದುಬಿಟ್ಟಿದೆ. ಸೊ ಮೊಬೈಲಲ್ಲೆಲ್ಲ ಒಬ್ಬೊಬ್ಬರೇ ನೋಡ್ತಾ ಇರ್ತೀವಿ. ಒಬ್ಬೊಂದೇನಾದ್ರು ನೋಡ್ತೀವಿ ಅಂತಂದರೆ ಸೀರಿಯಲ್ ಆಗಿರ್ಬೋದು, ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಿರ್ಬೋದು ನೋಡ್ತೀವಿ ಅಂತಂದರೆ ಒಬ್ಬೊಬ್ಬರೇ ನೋಡ್ತಾ ಇರ್ತೀವಿ. ಆದರೆ ಟಿ ವಿ ಹಾಗಲ್ಲ, ಇಡೀ ಮನೆಯವರೆಲ್ಲ ಕುತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡೋವಂಥ ಟಿ ವಿ ಅಂತ ಹೇಳ್ಬೋದು. ಸೊ ಎಸ್ ಇವತ್ತು ಕೂಡ ನೀವು ಟಿ ವಿ ಬಗ್ಗೆ ಮಾತಾಡ್ಬೋದು. ಹಾಗೆ ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು, ಸೊ ಯಾವ್ದಾರ ಒಂದು ಸೀರಿಯಲ್ ನೀವು ನೋಡ್ತಾ ಇದ್ದೀರಾ, ಸೊ ನಿಮಗೆ ಅದು ಸೀರಿಯಲ್ ತುಂಬ ಇಷ್ಟ ಆಗಿತ್ತು ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಅದರ ನಾಯಕ ನಟಿ ಆಗಿರ್ಬೋದು, ಸೊ ಯಾವ ರೀತಿಯ ಸೀರಿಯಲ್ ಬಂದಿದೆ, ಸೊ ನಿಮಗೆ ಆ ಸೀರಿಯಲಲ್ಲಿ ಏನು ಸ್ಟೋರಿ ಇಷ್ಟ ಆಗಿದೆ ಅದ್ರ ಬಗ್ಗೆ ಎಲ್ಲ ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ನೋಡೋಣ ಯಾರು ಸೀರಿಯಲ್ ಹೆಸರುಗಳನ್ನ 10 ಹೆಸರುಗಳನ್ನ ಕರೆಕ್ಟಾಗಿ ಹೇಳ್ತಾರೆ ಅಂತ. ಸೊ ಸೀರಿಯಲ್ಗಳು ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ. ಹೆಸರುಗಳು ಕೆಲವು ದೊಡ್ಡ ದೊಡ್ಡ ಸೀರಿಯಲ್ಗಳು ಹೆಸರಿಟ್ಬಿಟ್ಟಿರ್ತಾರೆ, ಕೆಲವೊಂದಕ್ಕೆ ಕೆಲವೊಂದು ಚಿಕ್ಕ ಚಿಕ್ಕದಾಗಿರುತ್ತೆ. ಸೊ ನೋಡೋಣ 10 ಹೆಸರನ್ನ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ. ಸೊ ಅದ್ರ ಜೊತೆಗೆ ಇವತ್ತು ಟಿ ವಿ ಬಗ್ಗೆ ಮಾತಾಡ್ತಿರೋದ್ರಿಂದ, ಸೊ ನೀವು ಫಸ್ಟ್ ಟೈಮ್ ಟಿ ವಿ ನೋಡಿದ್ದು ಯಾವಾಗ, ಸೊ ಅಂದರೆ ಕೆಲವೊಬ್ರು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ರು. ಸೊ ಅವಾಗೆಲ್ಲ ಯೂಶಲಿ ಎಲ್ಲರ ಮನೇಲೂ ಟಿ ವಿ ಇರ್ತಾ ಇರಲಿಲ್ಲ. ಕೆಲವೊಂದ್ಸಲ ಪಕ್ಕದ ಮನೇಲಿ ಹೋಗ್ಬಿಟ್ಟು ನಾವು ನೋಡ್ತಾ ಇರ್ತಿದ್ವಿ. ಅವಾಗೆಲ್ಲ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಚಂದನ ಟಿ ವಿಲೆಲ್ಲ ಬರ್ತಾ ಇರ್ತಿತ್ತು. ಸೊ ಆ ರೀತಿಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅದನ್ನು ಕೂಡ ನೀವು ಖಂಡಿತವಾಗ್ಲೂ ಇವತ್ತು ಹಂಚ್ಕೋಬೋದು. ಎಸ್ ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಎಸ್ ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಮ ಒಂದು ಅನುಭವ ಹೇಗಿತ್ತು ಟಿ ವಿಯ ಜೊತೆಗೆ. ಸೊ ನೀವೆಲ್ಲ ಏನು ಮಾಡ್ತೀರಿ ಚಿಕ್ಕ ವಯಸ್ಸಲ್ಲಿ ಟಿ ವಿ ಎಲ್ಲ ಹೇಗೆ ನೋಡ್ತಾ ಇದ್ರಿ. ಸೊ ಎಲ್ಲ ನೀವು ಕೂಡ ಅದೊಂಥರ ಹೇಳ್ತಾರೆ. ಇವಾಗಲೂ ನಮ್ಮ ತಂದೆ ಆಗಿರ್ಬೋದು, ಸೊ ಅವರೆಲ್ಲ ಒಂದು ಆ ಏಜ್ ಗ್ರೂಪ್ ಅವ್ರು ಸ್ವಲ್ಪ ಹೇಳ್ತಾ ಇರ್ತಾರೆ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಟ್ಟಿಗೆ ಸೇರಿಬಿಟ್ಟು ಸೊ ಒಂದು ಮನೇಲಿ ಹೋಗಿ ಟಿ ವಿ ನೋಡ್ತಾ ಇದ್ವಿ ಅಂತ. ಸೊ ಆ ರೀತಿ ಅನುಭವಗಳು ನಿಮ್ಮ ಜೊತೆಗೂ ಕೂಡ ಇತ್ತು ಅಂದರೆ ಅದನ್ನು ಕೂಡ ನೀವು ಖಂಡಿತವಾಗ್ಲೂ ಹಂಚ್ಕೋಬೋದು. ಬನ್ನಿ ಕಾಲರ್ ಇದ್ರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಶ್ರುತಿ ಅಂತ ಹೇಳಿ. ನಮಸ್ತೆ ಶ್ರುತಿ ಅವ್ರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ಓಕೆ, ಏನು ಮಾಡ್ಕೊಂಡಿದ್ದೀರಾ ಶ್ರುತಿ ಅವರೇ? ನಾವು ಬ್ಯೂಟಿಷಿಯನ್. ಏನು ಮಾಡ್ತೀರಾ? ಬ್ಯೂಟಿಷಿಯನ್. ಓಕೆ, ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಆಫ್ ಮಾಡಿದ್ದೀನಿ ಮೇಡಮ್. ಓಕೆ, ಇನ್ನೊಂದ್ಸಲ ಹೇಳಿ, ಕೇಳಿಸ್ತಿಲ್ಲ. ಬ್ಯೂಟಿಷಿಯನ್ ಮಾಡ್ತಾ ಇದ್ದೀನಿ ಅಂದೆ. ಓಕೆ, ಸೊ ಇದ್ರ ಟಾಪಿಕ್ ಏನಂತ ನಿಮ್ಗೆ ಗೊತ್ತಾಯ್ತಾ? ಅಷ್ಟು ಮ್ಯಾಮ್. ಇನ್ನ ಸೀರಿಯಲ್ ಬಗ್ಗೆ ಹೇಳ್ತಾ ಅಂದ್ರೆ, ಹೌದು, ಟಿವಿ ಇವತ್ತು ವರ್ಲ್ಡ್ ಟಿವಿ ಡೇ. ಸೊ ಟೆಲಿವಿಷನ್ ಟಿವಿ ದಿನ. ಸೊ ನೀವು ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಿದೆ ಟಿವಿ ಜೊತೆಗೆ? ಮೊದಲ ಬಾರಿ ಟಿವಿ ಯಾವಾಗ ತಂದಿದ್ರಿ ನಿಮ್ಮ ಮನೆಯಲ್ಲಿ? ಅಂದ್ರೆ ಚಿಕ್ಕ ವಯಸ್ಸಿಂದ ಟಿವಿ ಇದೆ ನಮ್ಮ ಮನೇಲಿ. ನೋಡ್ತಾ ಇದ್ವಿ. ಟಿವಿ ಒಂಥರ ಚೆನ್ನಾಗಿದೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಓಕೆ, ಸೊ ಇಷ್ಟ ಆಗುತ್ತೆ. ಮೊಬೈಲ್ಗಿಂತ ಬೆಟರ್ ಟಿವಿ. ಮೊಬೈಲ್ಗಿಂತ ನ್ಯೂಸ್ ಎಲ್ಲ ನೋಡ್ಬೋದು. ಓಕೆ, ನೀವು ಸೀರಿಯಲ್ಸ್ ನೋಡ್ತೀರಾ? ಸೀರಿಯಲ್ಸ್ ನೋಡೋ ಅಭ್ಯಾಸ ಇದೆಯಾ ನಿಮ್ಗೆ? ಅಷ್ಟೊಂದಿಲ್ಲ ಮ್ಯಾಮ್. ಮತ್ತೇನ್ ನೋಡ್ತೀರಾ ಟಿವಿಯಲ್ಲಿ? ಟಿವಿಲಿ ನ್ಯೂಸ್ ನೋಡ್ತೀವಿ, ಮ್ಯೂಸಿಕ್ ಕೇಳ್ತೀವಿ ಹೆಚ್ಚಾಗಿ. ಮ್ಯೂಸಿಕ್ ಕೇಳ್ತೀರಾ? ಓಕೆ, ಫಿಲ್ಮ್ಸ್ ಹಾಕಿದ್ರೆ ನೋಡ್ತಾ ಇರ್ತೀರಾ? ಇಲ್ಲ, ಮ್ಯೂಸಿಕ್ ಹೆಚ್ಚಾಗಿ ನೋಡ್ತೀವಿ. ಮ್ಯೂಸಿಕ್ ಜಾಸ್ತಿ ನೋಡೋದು ನೀವು? ಯಾವ್ದು ನಿಮ್ಮ ಫೇವ್ರೆಟ್ ಮ್ಯೂಸಿಕ್? ಯಾವ ಹಾಡು ನಿಮಗೆ ತುಂಬಾ ಇಷ್ಟ? ನನಗೆ ಸೇವಂತಿ ಸಾಂಗ್ ಇಷ್ಟ.
ಸೆವೆಂತಿ ಸಾಂಗ್ ಇಷ್ಟ. ಒಂದ್ಲ 2 ಲೈನ್ ಹೇಳ್ತೀರಾ? ಟ್ರೈ ಮಾಡ್ತೀರಾ? ಸಾಂಗ್ ಎಲ್ಲ ಬರೋದಿಲ್ಲ ಮ್ಯಾಮ್. ಟ್ರೈ ಮಾಡಿ, ಒಂದ್ 2 ಲೈನ್ ಹೇಳಿ ನಿಮ್ಮ ಫೇವ್ರೆಟ್ ಸಾಂಗ್. ಇಲ್ಲ ಮ್ಯಾಮ್ ಸಾಂಗ್. ಓಕೆ, ಹೇಳಿ. ಯಾರಿಗ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ನನ್ ಮಗ ಪುನೀತ್ಗೆ ವಿಶಸ್ ತಿಳಿಸ್ಬೇಕಿತ್ತು. ಹೇಳಿ, ಇವತ್ತು ಹುಟ್ಟುಹಬ್ಬ ಇದೆಯಾ? ಹಾ, ಓಕೆ, ವಿಶ್ ಮಾಡಿ. ಪುನೀತ್ ವಿಶ್ ಯು ಹ್ಯಾಪಿ ಬರ್ಡೇ. ಎಸ್, ಪುನೀತ್ ಅವ್ರಿಗೂ ಕೂಡ ಶ್ರುತಿ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು, ಬೈ ಬಾಯ್. ಎಸ್, ಶ್ರುತಿ ಅವರು ಕೂಡ ಅವರ ಮಗ ಪುನೀತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ಸೊ ನೀವು ಕೂಡ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಸೊ ಆನಿವರ್ಸರಿ ವಿಶಸ್ ಆಗಿರ್ಬೋದು ತಲುಪಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಸಂದೇಶವನ್ನ, ಶುಭಾಶಯವನ್ನ ನೀವು ಕೂಡ ತಲುಪಿಸ್ಬೋದು. ಬನ್ನಿ, ಇನ್ನೊಬ್ರು ಕಾಲದ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ವಿನಯ್ ಕುಮಾರ್ ಮೇಡಮ್, ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಟಾಪಿಕ್ ಏನಂತ ಗೊತ್ತಾಯ್ತಾ ಇವತ್ತು? ಅದೇ ಮೇಡಮ್, ಸೀರಿಯಲ್ ಇವತ್ತು ಟಿವಿ ಬಗ್ಗೆ ಮಾತಾಡ್ತಾ ಇದೀವಿ. ಹೌದು ಮೇಡಮ್. ಸೊ ನಿಮ್ಗೆ ಸೀರಿಯಲ್ ನೋಡೋ ಅಭ್ಯಾಸ ಇದೆಯಾ? ಇದೆ ಮೇಡಮ್, ಇದೆ. ಸೊ ಯಾವ್ಯಾವ ಸೀರಿಯಲ್ ನೋಡ್ತೀರಾ? ಮಂಗಳಗೌರಿ ಮದುವೆ, ಮುದ್ದು ಲಕ್ಷ್ಮಿ, ರಾಜಾರಾಮು, ಸತ್ಯ, ಶಿರಸ್ಸು ಮಸ್ತು, ಊರ್ಮಿಳಾ. ಓಕೆ, ಇಷ್ಟು ನೋಡೋದು? ಇಲ್ಲ ಮೇಡಮ್, ಇದೆ. ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ, ಅಣ್ಣ ತಂಗಿ, ಗಟ್ಟಿ ಮೇಳ, ಓಕೆ, ಜೊತೆಯಲ್ಲಿ. ಸೂಪರ್. ಸೊ 10 ಹೆಸರು ಹೇಳಿದ್ರಿ. ಸೊ ಇಷ್ಟು ಸೀರಿಯಲ್ ಅಲ್ಲಿ ನಿಮ್ಮ ಫೇವರೇಟ್ ಸೀರಿಯಲ್ ಯಾವುದು? ಮುದ್ದು ಲಕ್ಷ್ಮಿ ಮೇಡಮ್. ಯಾಕೆ ಇಷ್ಟ ಆಗುತ್ತೆ ಮುದ್ದು ಲಕ್ಷ್ಮಿ? ಚೆನ್ನಾಗಿದೆ ಮೇಡಮ್, ಪಾರ್ಟ್ ಅಲ್ಲಿ ಚೆನ್ನಾಗಿದೆ. ಮಂಗಳಗೌರಿನ ಅಷ್ಟೇ ಮೇಡಮ್ ಇಷ್ಟ. ಸೊ ಯಾಕೆ, ಏನ್ ನಮ್ಮ ಮೆಸೇಜ್ ಹೇಳಿದಾರೆ ಆ ಸೀರಿಯಲ್ ಒಳಗೆ? ಅದೇ ಮೇಡಮ್, ಮೆಸೇಜ್ ಕರೆಕ್ಟ್ ಅದು. ಯಾರು ಹೆಂಗಿರ್ಬೇಕು, ಹೆಂಗಿರ್ಬಾರ್ದು, ಫ್ಯಾಮಿಲಿ ಹೆಂಗಿರ್ಬೇಕು ನೀಟಾಗಿ ಹೇಳಿದ್ರು ಮೇಡಮ್ ಅದ್ರಲ್ಲಿ. ಡೈರೆಕ್ಟರ್ ಹೇಳಿರೋದು ಮೇಡಮ್, ಅದು ಒಳ್ಳೇದಾಗ್ಲಿ ಅಂತ. ಓಕೆ, ಒಳ್ಳೆ ಸಿಟ್ಟಿದ್ದಾರೆ. ಓಕೆ, ಸೂಪರ್. ಹೇಳಿ, ಯಾರಿಗೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇಲ್ಲ ಮೇಡಮ್, ಇಲ್ಲ. ಸೊ ನಿಮ್ಗೆ, ನಿಮ್ಮ ಕುಟುಂಬದವರಿಗೆ ಇವತ್ತು ಶುಭ ಸಂಜೆ. ಓಕೆ ಮೇಡಮ್, ಶುಭ ಸಂಜೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈಗ ಕರೆ ಮಾಡ್ತೀರಿ, ಬೈ ಬಾಯ್. ಎಸ್, ವಿನಯ್ ಕುಮಾರ್ ಅವರು ಹೇಳ್ತಾ ಇದ್ರು ಮುದ್ದು ಲಕ್ಷ್ಮಿ ಸೀರಿಯಲ್ ನನಗೆ ತುಂಬಾ ಇಷ್ಟ ಅಂತ. ಸೊ ಆ ಒಂದು ಸೀರಿಯಲ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಯಾವ ರೀತಿ ಒಂದು ತಾರತಮ್ಯ ಮಾಡ್ತಾರೆ, ಸೊ ಕಪ್ಪು ಬಿಳುಪು ಅಂತ ಹೇಳ್ಬಿಟ್ಟು, ಸೊ ಅದನ್ನ ಕೂಡ ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಸೊ ಎಲ್ಲ ಒಂದು ವುಮೆನ್ಸ್ಗೆ, ಎಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಎಂಪವರ್ಮೆಂಟ್ ಕೊಡೋದಾಗಿರ್ಬೋದು, ಸೊ ಒಂದು ಸಬಲೀಕರಣ, ನಾರಿ ಸಬಲೀಕರಣ ಅನ್ನೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೀರಿಯಲ್ಸ್ಗಳಲ್ಲಿ. ನೋಡಿದ್ರೆ ಸ್ವಲ್ಪ ಖುಷಿ ಆಗುತ್ತೆ. ಬನ್ನಿ, ಇನ್ನೊಬ್ರು ಕಾಲರ್ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಮಂಜುಳಾ ಅವರೇ? ಮೇಡಮ್. ಓಕೆ, ಸೊ ಇದರ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು ಮೇಡಮ್. ಎಸ್, ಇವತ್ತು ಟಿವಿ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ, ಸೊ ನಿಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಟಿವಿ ತಂದಿದ್ದು ಯಾವಾಗ? ನಮ್ಮ ಮನೇಲಿ, ನಮ್ಮ ಫಾದರ್ ಮನೆಯಲ್ಲಿ ನಾವು 10th ಇದ್ದಾಗ ತಂದಿದ್ವಿ ಮೇಡಮ್ ಟಿವಿನ. ಓಕೆ, ಅವತ್ತು ರಣಚಂಡಿ ಫಿಲಂ ಹಾಕ್ತಿದ್ರು. ಓಕೆ, ಡಿಶ್ ಇತ್ತು ಅವಾಗ. ಡಿಶ್ ನಲ್ಲಿ ಡೈಲಿ ಒಂದೊಂದು ಫಿಲಂ ಹಾಕೋರ್ ಅವಾಗ. ಓಕೆ, ಡಿಶ್ ನಲ್ಲಿ ರಣಚಂಡಿ ಫಿಲಂ ಹಾಕಿದ್ರು ಮೇಡಮ್. ನಮ್ ಟಿವಿ ತಂದ ಫಸ್ಟ್ ರಣಚಂಡಿ ಫಿಲಂ ನೋಡಿದ್ ನಾವು. ಫಸ್ಟ್ ಟಿವಿಯಲ್ಲಿ ನೋಡೋಂತ ಮೂವಿ ಅದು? ಟಿವಿ ಸೊ ನಲ್ಲಿ ಮುಂಚೆ ನೋಡಿದ್ವಿ. ನಿಮ್ಮಲ್ಲಿ ಟಿವಿ ತರೋಕ್ಕೂ ಮುಂಚೆ ನೀವೇನು ನೋಡ್ತಿದ್ರ ಟಿವಿನ? ಬೇರೆ ಮನೆಗೆ ಹೋಗ್ತಿದ್ವಿ ನೋಡ್ಲಿಕ್ಕೆ, ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ವಿ. ಓಕೆ, ಸೊ ಅಲ್ಲಿ ಹೋಗಿ ಏನ್ ನೋಡ್ತಿದ್ರಿ? ಅಲ್ಲಿ ಹೋಗಿ ಚಿತ್ರಮಂಜರಿ ಅಂತ ಅವಾಗ ವಾರಕ್ಕೆ ಒಂದ್ಸಲ ಅಷ್ಟೇ ಬರ್ತಾ ಇದ್ವಿ ಸಾಂಗ್ಸ್ಗಳು. ಓಕೆ, ಚಿತ್ರಮಂಜರಿ ನೋಡ್ತಿದ್ವಿ. ಆಮೇಲೆ ಸೀರಿಯಲ್ಗಳು ಅವಾಗ ವಾರದಲ್ಲಿ ಒಂದೊಂದು ಸೀರಿಯಲ್ಗಳು ವಾರಕ್ಕೆ ಒಂದಿನ ಮಾತ್ರ ಬರ್ತಿದ್ವಿ ಮೇಡಮ್. ಮುಂಚೆ ಡೈಲಿ ಬರ್ತಿರ್ಲಿಲ್ಲ. ಹಂಗಾಗಿ ಡೈಲಿ ವಾರದಲ್ಲಿ ಒಂದ್ 2-3 ಸೀರಿಯಲ್ಗಳು, ಫಿಲಂಗಳು ಅವಾಗ ಭಾನುವಾರ ಬರ್ತಿದ್ವಿ. ಓಕೆ, ಗುರುವಾರ ಸಾಂಗ್ಸ್, ಭಾನುವಾರ ಫಿಲಂ. ಅವನ್ ಮಾತ್ರ ತಪ್ಪದೆ ನೋಡ್ತಿದ್ವಿ. ಅವ್ನ ಮಾತ್ರ ತಪ್ಪದೆ ನೋಡ್ತಾ ಇದ್ರಿ. ಸೊ ಯಾರ ಮನೆಗೆ ಹೋಗಿ ನೋಡ್ತಾ ಇದ್ರಿ? ಅವ್ರ ಹೆಸರು? ಚಂದ್ರಿಕಾ ಅಂತ ಹೇಳಿ. ಓಕೆ, ಅವ್ರ ಮನೆಗೆ ಹೋಗಿ ನೋಡ್ತಿದ್ವಿ. ಸೊ ಅದೆಲ್ಲ ನಿಮ್ಗೆ ನೆನಪಿದೆ? ನೆನಪಿದೆ. ಓಕೆ, ಸೂಪರ್. ಸೊ ನಿಮ್ಮ ಮನೆ ಹತ್ರ ಎವಲ್ಯೂಷನ್ ಆಗಿದೆನಾ? ಮೊದಲು ಒಂಥರ ಟಿವಿ ಇತ್ತು, ಬ್ಲಾಕ್ ಅಂಡ್ ವೈಟ್, ಅದಾದ್ಮೇಲೆ ಕಲರ್ ಟಿವಿ ಬಂತು. ಮುಂಚೆ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು, ಆಮೇಲೆ ಕಲರ್ ಟಿವಿ ಬಂತು. ಆದ್ರೆ ಸೀರಿಯಲ್ಗಳು ಅಂತ ಬಂದ್ರೆ ಮೇಡಮ್, ಅವಾಗಿನ ಕಾಲದ ಸೀರಿಯಲ್ ಅವಾಗ ಒಂದ್ 13-15 ಎಪಿಸೋಡ್ಗಳಿಗೆ ಸೀರಿಯಲ್ ಮುಗಿಸ್ತಾರ ಮೇಡಮ್. ಅವಾಗ ವಾರಕ್ಕೆ ಒಂದೇ ದಿನ ಬರ್ತಿದ್ವಿ. ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ವಿ. ಇವತ್ ಮಂಗಳವಾರ ಬಂದ್ರೆ ಕಾವೇರಿ, ಇವತ್ತು ಬುಧವಾರ ಬಂದ್ರೆ ಸ್ವರ ಸಂಪದ, ಗುರುವಾರ ಬಂದ್ರೆ ಪ್ರೇಮವೆಂದರೆ ಇದೆ ಅಂತ ಹೇಳಿ ಹಂಗ್ ನೆನ್ಪಿಟ್ಕೊಂಡು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ. ಆದ್ರೆ ಇವಾಗ ಡೈಲಿ ಬರೋದ್ರಿಂದ ಇವಾಗ ಅದು ಅಲ್ದೇನೆ ಇಷ್ಟೊಂದು ಎಳಿತಿರ್ಲಿಲ್ಲ ಮೇಡಮ್. ಅವಾಗ ಸೀರಿಯಲ್ಗಳನ್ನ ಬೇಗ ತಗೊಂಡೋಗಿ ಬೇಗ ಮುಗಿಸ್ಬಿಡೋರು. ಅದೇ ಹೇಳಿದ್ನಲ್ಲ, 13-15 ಎಪಿಸೋಡ್ಗಳಿಗೆ ಮುಗಿಸ್ಬಿಡೋರು. ವಾರಕ್ಕೆ ಒಂದ್ಸಲನೆ ಬರ್ತಾ ಇದ್ವು. ಹಂಗಾಗಿ
ತುಂಬಾ ಕ್ಯೂರಿಯಾಸಿಟಿ ಇರ್ತಿತ್ತು ಧಾರಾವಾಹಿಗಳು. ಅದ್ರ ಸ್ವಲ್ಪ ರಿಯಾಲಿಟಿನೂ ಇರ್ತಿತ್ತು. ಓಕೆ ಸೊ ನಿಮ್ಗೆ ಏನೇನು ವ್ಯತ್ಯಾಸ ಬರೀ ಅನ್ಸುತ್ತೆ ಡಬ್ಬ ಇರ್ತಿರ್ಲಿಲ್ಲ ಮೇಡಮ್. ಅದಕ್ಕೆ ಇತ್ತೀಚೆಗೆ ನಾನು ಸೀರಿಯಲ್ಗಳು ನೋಡೋದೇ ಇಲ್ಲ ಮೇಡಮ್. ಇತ್ತೀಚಿನ ಸೀರಿಯಲ್ ನೋಡೋದೇ ಇಲ್ಲ ನೀವು? ನೋಡೋದೇ ಇಲ್ಲ. ಮುಂಚೆ ನೋಡಿದ್ರೆ ಅಷ್ಟೇ ಸೀರಿಯಲ್ಗಳು. ಓಕೆ ಇತ್ತೀಚೆಗೆ ಅಂದ್ರೆ ಅದ್ ಅಗ್ನಿಸಾಕ್ಷಿ ಒಂದು ಅರ್ಧ ಸ್ಟಾರ್ಟ್ ಆದ್ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ಅದೊಂದು ಪೂರ್ತಿ ನೋಡಿದ್ವಿ ಅಷ್ಟೇ. ಓಕೆ ಅಷ್ಟಿದ್ರೆ ಸುಮಾರು ವರ್ಷಗಳೇ ಆಯ್ತು ಮೇಡಮ್ ಸೀರಿಯಲ್ಲೇ ನೋಡಲ್ಲ ನಾನು. ಈಗ ಸೀರಿಯಲ್ ನೋಡೋದಿಲ್ಲ. ಓಕೆ ಸೊ ಜನರಲ್ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ವ್ಯತ್ಯಾಸಗಳಿದೆ? ಪೌರಾಣಿಕವಾದ್ರೆ ನೋಡ್ತೀನಿ, ಸಾಂಗ್ಸ್ ನೋಡ್ತೀನಿ. ಓಕೆ ಆದ್ರೆ ನಿಮ್ ಚಾನಲ್ ಜೊತೆಗೆ ಮೆಮೊರಿ ಅಂದ್ರೆ ನಿಮ್ ಚಾನಲ್ಗೆ ಫಸ್ಟ್ ಗೆ ನಾನು ವುಮೆನ್ಸ್ ಪೇಜ್ ಮೇಲೆ ಲೈನ್ ಸಿಕ್ಕಿದ್ ನನಗೆ. ಓಕೆ ನಾನು ಲೈನ್ ಸಿಗಲ್ಲ ಅಂತ ಟ್ರೈ ಮಾಡ್ತಿರ್ಲಿಲ್ಲ. ಒಂದ್ಸಲ ಲೈನ್ ಸಿಕ್ತು, ಆಮೇಲೆ ಇನ್ನ ಖುಷಿ ಆಯ್ತು. ದಿನಾಲು ಸಾಯಂಕಾಲ ಕಾಯ್ತಾ ಇರ್ತೀನಿ ನೋಡ್ರಿ ನಿಮ್ ಪ್ರೋಗ್ರಾಮ್ಗೋಸ್ಕರ. ವಾವ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ ನೀವು ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾ ಮೇಡಮ್, ಡೈಲಿ ಸಾಯಂಕಾಲ ಆಯ್ತು ಅಂದ್ರೆ 6 ಗಂಟೆ ಎಷ್ಟೊತ್ತಿಗೆ ಆಯ್ತು ಅಂತ ಆಗುತ್ತೆ ಅಂತ ಕಾಯ್ತಾ ಇರ್ತೀನಿ ನೋಡ್ರಿ ಮೇಡಮ್. ವಾವ್, ಸೂಪರ್. ಸೊ ಇವತ್ತು 10 ಸೀರಿಯಲ್ಗಳ ಹೆಸರು ಹೇಳ್ಬೇಕು, ಹೇಳ್ತೀರಾ? ಅವ್ರಿಗೆ ಒಂದು ಪೊಯಂ ಬರ್ಕೊಟ್ಟಿದ್ದೆ 2. ಓಕೆ ನಿಮ್ದು ನೇಚರ್ ಏನು ಅಂತ ಹೇಳಿದ್ರೆ ನಿಮ್ ಬಗ್ಗೆನೂ ಒಂದು ಪೊಯಂ ಬರ್ಕೊಡ್ತೀನಿ. ಓಕೆ, ನನ್ನ ಮೇಲೆ? ಓಕೆ, ಹಾ ಸೊ ನೀವು ಬರಿತಿರ್ತೀರ ಕವಿತೆಗಳನ್ನ ಹಾಗಾದ್ರೆ? ಹಾ ಬರೀತೀವಿ. ಹೇಳಿದ್ನಲ್ಲ ಒಂದ್ 2-3 ಸಲ. ಒಟ್ಟು 30-35 ಕವಿತೆಗಳು ಬರ್ದಿದ್ದೀನಿ. ಹಾ ಅದ್ರಲ್ಲಿ ಚಿಂತನವ್ರಿಗೆ 2 ಬರ್ಕೊಟ್ಟಿದ್ದೆ. ಓಕೆ ನಿಮ್ ನೇಚರ್ ಏನು ಅಂತ ಹೇಳಿದ್ರೆ ನಿಮ್ ಬಗ್ಗೆನೂ ಬರ್ಕೊಡ್ತೀನಿ. ಓಕೆ, ಸೊ ಇವತ್ತು ಸೀರಿಯಲ್ಗಳಿದೆ ಟಾಪಿಕ್. ನೀವು ಹೇಳ್ತೀರಾ ಸೀರಿಯಲ್ ಹೆಸರು? ಹಾ ಹೇಳ್ತೀನಿ ಮೇಡಮ್. ಓಕೆ ಹೇಳಿ. 10 ಹೆಸರು ಹೇಳ್ಬೇಕು. ಹಾ 10 ಹೆಸರು ಹೇಳ್ತೀನಿ. ಓಕೆ. ಮುಕ್ತ, ಕಾವೇರಿ. ಓಕೆ, ಇವೆಲ್ಲ ಮುಂಚೆ ಮೇಡಮ್ ನನ್ನ ಮುಂಚೆ ಬರ್ತಿದ್ದವು. ಮುಕ್ತ ಮುಕ್ತ ಕರ್ನಲ್, ಕಥಾಮಾಲಿಕೆ, ಓಕೆ, ಸ್ವರಸಂಪದ, ನಿರ್ಮಲಯ ಸಾಕ್ಷಿ, ಜನನಿ, ಓಕೆ, ಮನೆತನ, ರಾಮಾಯಣ ಮಹಾಭಾರತ, ಓಕೆ, ಕಾವ್ಯಾಂಜಲಿ, ಓಕೆ, ಮನ್ವಂತರ. ಓಕೆ, 10 ಆಯ್ತು. ಅರ್ಥಾಯ್ತಾ? ಹಾ, ಮುಂಚಿನ ಮೇಡಮ್. ಇಷ್ಟು ಸೀರಿಯಲ್ಸ್ಗಳು ಇಲ್ಲಿವರೆಗೂ ನೋಡಿರೋ ಎಲ್ಲ ಸೀರಿಯಲ್ಗಳಲ್ಲಿ ನಿಮ್ಮ ಫೇವ್ರೆಟ್ ಸೀರಿಯಲ್ ಅಂತಂದ್ರೆ ಯಾವುದು? ಪ್ರತಿಬಿಂಬ ಮೇಡಮ್. ಪ್ರತಿಬಿಂಬ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ನಾಗೇಳಿ ಚಂದ್ರಶೇಖರ್ ಅವ್ರದ್ದು. ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಏನಿತ್ತು ಕಾನ್ಸೆಪ್ಟ್ ಅದ್ರೊಳಗೆ? ಅದು ಒಂದು ಜರ್ನಲಿಸಂ ಬಗ್ಗೆ. ಒಂದು ಫ್ರೆಂಡ್ಸ್ ಗಳು, ಅವರು 6 ಜನ ಫ್ರೆಂಡ್ಸ್ ಗಳು ಇರ್ತಾರೆ. 2 ಲೇಡೀಸ್, 4 ಜನ ಬಾಯ್ಸ್. ಅವರೆಲ್ಲ ಸೇರ್ಬಿಟ್ಟು ಒಂದು ಪೇಪರ್ ಸ್ಟಾರ್ಟ್ ಮಾಡ್ತಾರೆ, ಪ್ರತಿಬಿಂಬ ಅಂತ ಹೇಳಿ. ಅದನ್ನ ಜರ್ನಲಿಸಂ ನಲ್ಲಿ ಏನೇನ್ ಬರುತ್ತೆ ನಮ್ ಸೊಸೈಟಿ ಚೆನ್ನಾಗಿತ್ತು, ರಿಯಾಲಿಟಿಗೆ ಹತ್ರನೂ ಇತ್ತು. ಅವ್ರೆಲ್ಲಾರು ಸೇರಿ ಒಂದು ರೆವಲ್ಯೂಷನ್ ಮಾಡ್ತಾರೆ ಸೊಸೈಟಿ ಒಳಗೆ. ಈಗ ಜರ್ನಲಿಸಂ ಬಗ್ಗೆ ಚೆನ್ನಾಗಿ ತಗೊಂಡೋಗಿದ್ರು ಅದು. ಓಕೆ, ಆ ಸೀರಿಯಲ್ ನನಗೆ ತುಂಬಾ ಇಷ್ಟ. ಆ ಸೀರಿಯಲ್ ನಿಮಗೆ ತುಂಬಾ ಇಷ್ಟ ಆಗ್ತಾ ಇತ್ತು? ಹೌದು ಮೇಡಮ್. ಓಕೆ, ಅದ್ರ ಹಾಡು ಹೇಳ್ತೀರಾ ಮಂಜುಳಾ ಅವರೇ? ಹಾ ಮೇಡಮ್ ಹೇಳ್ತೀನಿ. ಹಾ ಹೇಳಿ. ಹಳೆಯದು ಹೇಳ್ತೀನಿ, ನನಗೆ ತುಂಬಾ ಇಷ್ಟವಾಗಿದ್ದ ಹಾಡು ಹಳೆಯದು. ಓಕೆ ಹೇಳಿ. ಕಾನಿಗೊಂದು ಎಲ್ಲೆಲ್ಲಿದೆ, ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು, ಆಸೆಗೆಂಬ ಬಿಸಿಲು ಗುದಿರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ನಡೆಯದು, ನಾವು ಎಣಿಸಿದಂತೆ ಬಾಳಲೇನು ಸಾಗದು, ವಿನೋದವಾಗಲಿ ವಿಷಾದವಾಗಲಿ ಅದೇನೆ ಬಂದರು ಅವನೇ ಕಾರಣ. ಸೂಪರ್, ಥ್ಯಾಂಕ್ ಯು ಸೊ ಮಚ್ ಮಂಜುಳಾ ಅವರೇ. ಹೇಳಿ, ಅವ್ರಿಗೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇಲ್ಲ ಮೇಡಮ್, ಇವತ್ತು ನಿಮಗೆ ಶುಭ ಸಂಜೆ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು ಮೇಡಮ್. ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು, ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಗೆ ತುಂಬ ಒಂದು ಹಳೆಯ ಹಾಡನ್ನು ಕೂಡ ನೆನೆಸಿದ್ರು ನಮಗೋಸ್ಕರ. ಸೊ ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಹಾಗೆ ಮಾತಾಡ್ಬೋದು ನಿಮ್ಮ ಫೇವ್ರೆಟ್ ಸೀರಿಯಲ್ ಬಗ್ಗೆ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ವಿತ್ ಟೆಲಿವಿಷನ್. ಸೊ ಟೆಲಿವಿಷನ್ನಲ್ಲಿ ನಿಮ್ಗೆ ಹೇಗೆ ಸ್ಟಾರ್ಟಿಂಗ್ ಹೆಂಗೆ ತಂದರೆ ನಿಮ್ಮ ಮನೇಲಿ, ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ ಇನ್ನೊಬ್ರು ಕಾಲರ್ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಹಲೋ
ಸೊ ಎಸ್ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ನಮ್ಮ ಒಂದು ಟೆಲಿವಿಷನ್ ಬಗ್ಗೆ ಮಾತಾಡ್ತೀವಿ, ಟಿವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಟಿವಿಲಿ ನಿಮಗೆ ಯಾವ ಥರ ಕಾರ್ಯಕ್ರಮಗಳನ್ನ ನೋಡೋಕೆ ತುಂಬ ಇಷ್ಟ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ನೀವು ಖಂಡಿತವಾಗ್ಲೂ ಮಾತಾಡ್ಬೋದು. ಅದರ ಜೊತೆಗೆ ಯಾರಿಗಾದ್ರೂ ಶುಭಾಶಯನ ತಿಳಿಸ್ಬೇಕಂದ್ರೆ ಅದನ್ನ ಕೂಡ ಖಂಡಿತವಾಗ್ಲೂ ತಲುಪಿಸ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಅಂಬಿಕಾ. ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಹಾ ಮೇಡಮ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಹೇಗೆ ಮಾಡಿದ್ರಿ ಬರ್ತ್ಡೇ? ಹಾ, ಚೆನ್ನಾಗ್ ಮಾಡಿದೀವಿ ಮೇಡಮ್. ಅವನು ಅದೇ ಬೆಳಗ್ಗೆ ಟೆಲಿಕಾಸ್ಟ್ ಆಯ್ತಲ್ಲ, ಅದು ವಿಡಿಯೋ ಕಳ್ಸಿದ್ ನೋಡಿ ಕಾಲ್ ಮಾಡಿ ಮಾತಾಡಿದ. ಓಕೆ. ಅದೇ ಮಾತಾಡಿಸ್ತಿಲ್ಲ ಅಂತ ಹೇಳಿದಲ್ಲ, ಹಾ ಹೌದು. ವಿಡಿಯೋ ಹಾಕಿದ್ದಕ್ಕೆ ನಾನೇನ್ ನಿನ್ನೆ ಮಾತ್ಬಿಟ್ಟಿಲ್ಲ ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕಾಲ್ ಮಾಡಿ ಮಾತಾಡಿದ. ವಾವ್, ಓಕೆ. ನಮ್ಮ ಮೂಲಕ ಆದ್ರೂ ಒಂದು ಸಹಾಯ ಆಯ್ತಲ್ವಾ, ಅದೇ ಖುಷಿ. ಹಾ ಮೇಡಮ್. ಸೊ ಈ ಸಿವಿನ ಟಾಪಿಕ್ ಏನಂತ ಗೊತ್ತಾಯ್ತಾ ಅಂಬಿಕಾ? ಹಾ ಗೊತ್ತಾಯ್ತು ಮೇಡಮ್. ಕಾಫಿ ಆಯ್ತಾ? ಹಾ, ಕಾಫಿ ಆಯ್ತು. ನಿಮ್ದು? ಹಾ ಆಯ್ತು ಮೇಡಮ್. ಎಸ್, ನಮ್ಗೆ ಪಾರ್ಟಿ ಇಲ್ಲ ನಿಮ್ ಕಡೆಯಿಂದ ಬರ್ತ್ಡೇದು? ಬನ್ನಿ ಮೇಡಮ್, ಇವತ್ತೇ ಬನ್ನಿ, ಕೊಡ್ತೀವಿ. ಓಕೆ. ಸೊ ಈ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮ್ಗೆ? ಹಾ ಗೊತ್ತಾಯ್ತು ಮೇಡಮ್. ಸೀರಿಯಲ್ ಬಗ್ಗೆ ಮಾತಾಡೋದು, ಟೆಲಿವಿಷನ್ ಬಗ್ಗೆ. ಓಕೆ. ನಮ್ಮನೇಲಿ ತುಂಬಾ ವರ್ಷ ಬ್ಲಾಕ್ ಅಂಡ್ ವೈಟ್ ಟಿವಿ ಇಂದಾನು ಇದೆ ಮೇಡಮ್ ನಮ್ಮನೇಲಿ. ಓಕೆ. ಅವಾಗ ಎಲ್ಲಿ ಚಾನಲ್ಸ್ ಇರ್ಲಿಲ್ಲಲ್ಲ. ಚಾನಲ್ ಅಂದ್ರೆ ಅದು ಚಂದನ DD1 ಅಂತಿದ್ರಲ್ಲ, ಅವಾಗಿಂದ ಅವೇ ಇರ್ದಿದ್ದು. ಅವಾಗಿಂದಾನು ನಾವು ನೋಡ್ಕೊಂತಾನೆ ಬರ್ತಾ ಇದೀವಿ. ಓಕೆ. ಅವಾಗ ವಾರಕ್ಕೆ ಒಂದೇ ಸಂಡೇ ಅಷ್ಟೇ ಬರ್ತಿತ್ತು ಮೂವಿ. ಅದ್ರಲ್ಲಿ ಬರ್ತಿದ್ದು ಅದೇ ಚಂದನ ಚಾನಲ್ ಅಲ್ಲಿ ಬರ್ತಿದ್ದು ರಾಮಾಯಣ ಮಹಾಭಾರತ ಬರ್ತಿತ್ತು. ಅವೆಲ್ಲ ನೋಡ್ತಿದ್ವಿ. ಅವಾಗೆಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲ, ಅದು ಡೋರ್ ಇರ್ತಿದ್ವಲ್ಲ ಆ ತರ ಟಿವಿಗಳು ಅಂತವೆಲ್ಲ ನೋಡ್ತಿದ್ವಿ. ಆಮೇಲೆ ಇತ್ತೀಚಿನ ಒಂದ್ 25 ವರ್ಷ ತನ ಆಯ್ತನ, ಅವಾಗ ಉದಯ ಟಿವಿಯಿಂದ ಸ್ಟಾರ್ಟ್ ಆಯ್ತು ನ್ಯೂಸ್ಗಳು ಅವು ಇವು ಬಂತಂತ. ಉದಯ ಟಿವಿಯಿಂದಾನೇ ಸೀರಿಯಲ್ಗಳು, ಮೂವಿ ಅವೆಲ್ಲ ಬರ್ತಿರ್ತಿದ್ವು. ನೋಡ್ತಿದ್ವಿ ಎಲ್ಲ ಸೀರಿಯಲ್. ಅವಾಗ ಒಂಥರ ಅವಾಗಿನ ಸೀರಿಯಲ್ಗೂ ಈಗಿನ ಸೀರಿಯಲ್ಗೂ ತುಂಬಾ ವ್ಯತ್ಯಾಸ. ಯಾವ ರೀತಿ ವ್ಯತ್ಯಾಸ ಇದೆ? ತುಂಬಾನೇ ಇದೆ ಮೇಡಮ್. ಅವಾಗಿಂದು ಒಂಥರ ಅದೇನ್ ಇದಾಗ್ತಿತ್ತು ಅದೇ ತರ ಇರ್ತಿತ್ತು. ಈಗ ಅದನ್ನೇ ಒಂಥರ ಎಳಿತಾರೆ, ರಬ್ಬರ್ ಈಚಿದಂಗೆ ಈಚ್ತಾರೆ. ಅವಾಗ ಒಂಥರ ಚೆನ್ನಾಗಿದ್ವು ಆ ಸೀರಿಯಲ್ ನೋಡಕ್ಕೆ. ಒಂಥರ ಮನೆಯಲ್ಲಿ ಎಲ್ರು ಕೂತು ನೋಡ್ತಿದ್ರು. ಈಗ ಅವಾಗ ಒಂಥರ ಒಗ್ಗಟ್ಟಿನ ಸೀರಿಯಲ್ಗಳು ಜಾಸ್ತಿ ಇರ್ತಿತ್ತು. ಮನೆ ಹೆಂಗಿರ್ಬೇಕು ಅನ್ನೋದು. ಈಗ ಆ ತರ ಅಲ್ಲ, ಮನೆ ಹೆಂಗೆ ಬೇರೆ ಆಗ್ಬೇಕು, ಎಲ್ಲಾರು ಕುಟುಂಬ ಇರೋರು ಅನ್ನೋ ತರ ಒಂಥರ ಸೀರಿಯಲ್ ಈಗಿನ ನಡೀತಿರೋದು. ಆಗಿನ ಸೀರಿಯಲ್ಗಳೇ ಚೆನ್ನಾಗಿದ್ವು. ಅವು ಕಾದಂಬರಿ, ಭಾಗೀರಥಿ, ವಟಾರ, ಕವಲುದಾರಿ, ಮಗಳು ಜಾನಕಿ, ಜನನಿ, ಮುಕ್ತ, ಅವೆಲ್ಲ ಸೀರಿಯಲ್ಗಳು ತುಂಬಾ ಚೆನ್ನಾಗಿ ಬರ್ತಿದ್ವು. ನಿಮ್ಮ ಫೇವರೇಟ್ ಸೀರಿಯಲ್ ಯಾವುದು ಅಲ್ಲಿಂದ ಇಲ್ಲಿವರೆಗೂ ಇರೋದ್ರಲ್ಲಿ? ಅವಾಗಿಂದ ಅಂದ್ರೆ ಅದೇ TS ಸೀತಾರಾಮ್ ಅವ್ರ ಸೀರಿಯಲ್ ಇದ್ವಲ್ಲ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ವು. ನೆನ್ಪ್ ಬರ್ತಿಲ್ಲ, ತುಂಬಾ ಸೀರಿಯಲ್ ಇದೆ. ಈಗ ಒಂದೇ ಸತಿ ಕನೆಕ್ಟ್ ಆಗ್ತದೆ, ಗೊತ್ತಾಗ್ತಿಲ್ಲ. ಓಕೆ. ಸೊ ಅವ್ರದೆಲ್ಲ ಸೀರಿಯಲ್ ನಿಮ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು? ಅವೆಲ್ಲ ನೋಡ್ತಿದ್ವಿ. ಈಗಿನವು ಚೆನ್ನಾಗಿದಾವೆ, ಬಟ್ ಒಂದ್ ಇದು ಕಷ್ಟ ತಕ್ಕಂಗಿದಾವ. ಅದ್ರ ನೋಡ್ತಿವಿ ಈಗ್ಲೂ. ಒಂಥರ ಬಾಳ ಇದ್ರಲ್ಲಿ ತಗೊಂಡ್ ಹೋಗ್ತಾರಲ್ಲ, ಹಂಗಾಗಿ ಸ್ವಲ್ಪ ಇದಾಗುತ್ತೆ. ಈಗಿನ ಸೀರಿಯಲ್ ಹೇಳ ಹೇಳಿ. ಈಗಿನ ಅಂದ್ರೆ ಜಿ ಕನ್ನಡದಲ್ಲಿ ಬರೋ ಆಲ್ಮೋಸ್ಟ್ ಎಲ್ಲಾ ಸೀರಿಯಲ್ಸ್ ಚೆನ್ನಾಗಿದಾವು. ಕಲರ್ಸ್ ಅಲ್ಲಿ ಬರೋವು ಚೆನ್ನಾಗಿದಾವು. ಜಿದಲ್ಲಿ ಬರೋವು ಅಂದ್ರೆ ಯಾವ್ದದು, ಪಾರು, ಹಿಟ್ಲರ್ ಕಲ್ಯಾಣ, ಆಮೇಲೆ ಪುಟ್ಟಕ್ಕನ ಮಕ್ಕಳು, ಗಟ್ಟಿ ಮೇಳ, ಶ್ರೀರಸ್ತು, ಶುಭಮಸ್ತು, ಸತ್ಯ, ಆಮೇಲೆ ಸೀತಾರಾಮ, ಅದ್ಯಾವ್ದು ಇನ್ನೊಂದು ಭೂಮಿಗೆ ಬಂದ ಭಗವಂತ, ಅದು ಸೀರಿಯಲ್ ಸೂಪರ್ ಆಗಿದೆ. ಆಮೇಲೆ ಇದ್ರಲ್ಲಿ ಕಲರ್ಸ್ ಅಲ್ಲ ಅಂದ್ರೆ ಚಂಡ ಸಂಪಿಗೆ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ, ಆಮೇಲೆ ಯಾವ್ದದು ಗೀತಾ ಅಂತ ಅದೇ ಗೊತ್ತಲ್ಲ, ಇದು ಮಾಡ್ತಿದಾರೆ ಗೀತಾ. ಆಮೇಲೆ ರಾಮಾಚಾರಿ ಚೆನ್ನಾಗಿದೆ, ಅದು ಒಂದ್ ಲೆಕ್ಕಾಚಾರ ಚೆನ್ನಾಗಿದೆ, ನೋಡ್ಬೋದು, ಮನೇಲಿ ಎಲ್ರು ಕೂತ್ ನೋಡ್ಬೋದು. ಆಮೇಲೆ ಇತ್ತೀಚಿಗೆ ಇನ್ನೇನ್ ಅದೇ ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್, ಅದು ಚೆನ್ನಾಗ್ ಮೂಡ್ ಬರ್ತದೆ, ಚೆನ್ನಾಗಿದೆ. ಸೊ ನಿಮ್ಗೆ ಯಾವ್ದಾರ ಅನ್ಸಿದೆನಾ ಸೀರಿಯಲ್ ಕ್ಯಾರೆಕ್ಟರ್ ಆಗಿರ್ಬೋದು ನಂತರನೇ ಇದೆ ಅಂತ? ಆತರ ಏನಿಲ್ಲ ಮೇಡಮ್, ಆತರ ಯಾವ್ದು ಅನ್ಸಿಲ್ಲ. ಓಕೆ. ಸೊ ಇದರ ಹಾಡು ಹೇಳ್ತೀರಾ? ಹಾಡು ಹೇಳ್ತೀನಿ ಮೇಡಮ್. ಹೇಳಿ. ಪುನೀತ್ ಒಂದು ಹೇಳ್ತೀನಿ, ಪುನೀತ್ ಅವ್ರದ್ದು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ತಾರೆಯಂದ
ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಅಷ್ಟೇ ಮೇಡಮ್. ಚೆನ್ನಾಗಿ ಹೇಳ್ತೀರಾ ಅಂಬಿಕಾ ಅವರೇ ನೀವು ಹಾಡುಗಳನ್ನ. ಥ್ಯಾಂಕ್ ಯು ಮೇಡಮ್. ಎಸ್, ಹೇಳಿ. ಯಾರಿಗ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಶುಭಾಶಯ ಅಂತ ಇಲ್ಲ ಮೇಡಮ್, ಎಲ್ಲಾರು ಟಿವಿ ನೋಡ್ತಿದಾರೆ, ಅವ್ರಿಗೆಲ್ಲರಿಗೂ ಹೇಳ್ಬಿಡಿ. ಆಮೇಲೆ ನಮ್ಮ ಮನೆಯವರು ಇಲ್ಲಿಲ್ಲ ಮೇಡಮ್, ಡೆಲ್ಲಿಲಿ ಇದಾರೆ. ಡೆಲ್ಲಿ ಅಂದ್ರೆ ಉತ್ತರಾಖಂಡ ಅಲ್ಲಿರೋದು. ಓಕೆ. ಅವ್ರಿಗೆ ನಾನು ಇದನ್ನ ಮಾಡೋದನ್ನೇ ವಿಡಿಯೋ ಮಾಡಿ ಕಳಿಸ್ತೀನಿ, ನೋಡ್ತಿರ್ತಾರೆ. ಅವ್ರಿಗೆ ಹೇಳ್ಬಿಡ್ರಿ. ಓಕೆ. ಅವ್ರ ವೈಸ್ ಪ್ರಿನ್ಸಿಪಲ್ ಆಗಿ ಅಲ್ಲಿ ನರ್ಸಿಂಗ್ ಕಾಲೇಜಲ್ಲಿ ಇದ್ರದು ನಮ್ಮ ಮನೆಯವರು. ಓಕೆ. ಅವರಿಗೆ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ರಿ. ಆಮೇಲೆ ನಮ್ಮ ಅಮ್ಮ, ಅಕ್ಕ, ಅಣ್ಣನ ಹೆಂಡತಿಯರು ಅವರೆಲ್ಲರೂ ಟಿವಿ ನೋಡ್ತಿದ್ರೆ ಅವ್ರಿಗೆಲ್ಲ ಹೇಳ್ಬಿಡ್ರಿ. ನಮ್ಮ ಅಕ್ಕ ಇದ್ದಾಳೆ ಒಬ್ಳು ಊರಿಂದ, ಪಾಪ ಅವಳು ಹಂಗೆ ಅಂತಿದ್ಲು, ಬುಕ್ಕಂಬೂದಿ ಅಂತ, ರೇಖಕ್ಕ ಅಂತ. ಅವಕ್ಕ ಹಂಗೆ ಅಂತಿದ್ಲು, ನಾನು ಮಾಡ್ತೀನಿ ಅಂಬಿಕಾ ನಂಬರ್ ಕೊಡುವ ಅಂತಿದ್ಲು. ನಿನಗ್ ಗೊತ್ತಾಗ್ಬೇಕಲ್ಲಕ್ಕ, ನಾವ್ ಅದ್ರಿಗೆ ಟಿವಿ ನೋಡ್ಕೊಂತ ಮಾಡ್ತೀವಿ, ಏನ್ ಕಾನ್ಸೆಪ್ಟ್ ಅನ್ನೋದು ಗೊತ್ತಿರುತ್ತೆ, ಮಾತಾಡ್ತೀವಿ ಏನನ್ನೋದು ನಿನಗೆ ಹೆಂಗ್ ಗೊತ್ತಾಗ್ತಕ್ಕಂತ. ಹೌದೌದು, ದಾವಣಗೆರೆಗೆ ಹೋಗಾರ ಬಂದಾಗೆ ನಿನ್ನ ಹತ್ರ ಬಂದು ಕಾಲ್ ಕನೆಕ್ಟ್ ಮಾಡ್ಕೊಡು, ನಾನು ಮಾತಾಡ್ತೀನಿ ಅಂತಿದ್ಲು ನಮ್ಮ ಅಕ್ಕ. ಅವಳಿಗೂ ಹೇಳ್ಬೇಡಿ. ಓಕೆ. ಸೊ ಅವ್ರ ಹೆಸರು ರೇಖಾ. ಎಸ್, ರೇಖಾ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಮಂಜುಳಾ ಅಂತ ಇದ್ದಾಳೆ, ಅವಳಿಗೂ ನಮ್ಮ ತಂಗಿ ಅವಳು, ಅವಳಿಗೆ ಹಾಯ್ ಹೇಳ್ಬಿಡಿ. ಓಕೆ. ಸೊ ಎಸ್, ಮಂಜುಳಾ ಅವ್ರಿಗೂ ಕೂಡ ಸೊ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಂಬಿಕಾ ಅವರೇ. ಹಲೋ, ಸ್ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಎಲ್ರಿಗೂ ಕೂಡ ಸೊ ಅವರು ಅಂಬಿಕಾ ಅವರು ಕೂಡ ಇವತ್ತು ಹಾಯ್ ಹಾಗೆ ಗುಡ್ ಈವ್ನಿಂಗ್ ಹೇಳ್ತಾ ಇದ್ರು. ಸೊ ಅಂಬಿಕಾ ಅವರ ಕಡೆಯಿಂದ ಸೊ ಎಲ್ರಿಗೂ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಹೇಗಿದ್ದೀರಾ ವಾಣಿ ಅವರೇ? ಸೂಪರ್ ಆಗಿದ್ದೀವಿ. ಲಾಂಗ್ ಟೈಮ್ ಕರೆ ಮಾಡಿದೀರಾ. ಒಂದೇ ಸರಿ ಕಂಡಿಡ್ಬಿಟ್ರಿ. ತುಂಬಾ ದಿನ ಆಯ್ತು ಮಾತಾಡಿ ಅಂತ ಅನ್ಸ್ತಾ ಇದೆ. ಸಂಡೇ ಮಾಡೋಣ ಅನ್ಕಂಡೆ, ಸಂಡೇ ನಿಮ್ದು ರಜಾ ಇರುತ್ತೆ. ಹೌದು. ಸೊ ಹಂಗಾಗಿ ಮಾಡಕ್ ಆಗ್ಲಿಲ್ಲ. ನೆನ್ನೆನೂ ಅಷ್ಟೇ, ನೆನ್ನೆನೂ ಮನೆ ಸ್ವಲ್ಪ ಗೆಸ್ಟ್ ಬಂದಿದ್ರು, ಮಾಡಕ್ ಆಗ್ಲಿಲ್ಲ. ಓಕೆ. ಅದಕ್ಕೆ ಇವತ್ತು ಫ್ರೀ ಆಗಿದ್ದೆ, ಹಂಗಾಗಿ ನಿಮ್ಮನ್ನ ನೆನ್ಪು ಮಾಡ್ಕೊಂಡು ಫೋನ್ ಮಾಡಿದೆ. ಇವತ್ತು ಫ್ರೀ ಆಗಿದ್ರೆ ಹಾಗಾಗಿ ಕಾಲ್ ಮಾಡಿದ್ರಿ. ಕಾಲ್ ಮಾಡಿದ್ ಖುಷಿ ಆಯ್ತು. ಹೌದಾ? ಆಯ್ತಾ ಕಾಫಿ? ಗೊತ್ತಾಯ್ತಾ ನಿಮ್ಗೆ? ಹಾ, ಟಾಪಿಕ್ ಗೊತ್ತಾಯ್ತು. ಹಾ, ಟಿವಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಮುಂಚಿನ ಕಾಲದಲ್ಲಿ ಟಿವಿ ಎಲ್ಲ ಇರ್ತಾ ಇತ್ತು, ಇವಾಗ ಒಂಥರ ಟಿವಿ ಇದೆ. ಸೊ ನಿಮ್ಮ ಮೇಲೆ ಫಸ್ಟ್ ಟೈಮ್ ಟಿವಿ ತಂದಿದ್ ಯಾವಾಗ? ನಮ್ಮನೇಲಿ ನಾನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ, ಅವಾಗ ನಮ್ಮನೇಲಿ ಕಲರ್ ಟಿವಿ ತಗೊಂಡ್ ಬಂದಿದ್ರು. ನಮ್ಮ ಅಪ್ಪಾಜಿ ಕಲರ್ ಟಿವಿ ಅಲ್ಲ, ಬ್ಲಾಕ್ ಅಂಡ್ ವೈಟ್ ಟಿವಿ ತಗೊಂಡ್ ಬಂದಿದ್ರು. ವಾವ್, ಓಕೆ. ಈ ಡೂಮ್ ಟಿವಿ ತರ ಬರುತ್ ನೋಡ್ರಿ, ಆ ತರ ಟಿವಿ ತಗೊಂಡ್ ಬಂದಿದ್ರು. ನಮಗೆ ಅವಾಗ ಬಹಳ ಖುಷಿ ಅದನ್ನ ತಗೊಂಡ್ ಬಂದಾಗ. ಓಕೆ. ಈಗ ಈ ಟಿವಿ ಕಂಡಿಡ್ದಿದ್ದು ಜಾನ್ ಲಾಗಿ ಬ್ಯಾರ್ಡ್ ಅಂತ. ಎಸ್, ಹೌದು. ಅವರು ಟಿವಿ ಕಂಡಿದ್ದು ಒಳ್ಳೇದೇನೆ, ನಮ್ಗೆಲ್ಲ ತುಂಬಾ ಹೆಲ್ಪ್ ಆಗಿದೆ. ಈಗಿನ ಪ್ರಪಂಚಕ್ಕೂ ಅದ್ ಬೇಕೇ ಬೇಕಿತ್ತು. ಓಕೆ. ತುಂಬಾ ಉಪಯೋಗನೂ ಆಗಿದೆ. ಅದರಿಂದ ಎಷ್ಟು ಒಳ್ಳೇದಿದೆಯೋ ಎಷ್ಟು ಕೆಟ್ಟದ್ದಿದೆಯೋ ನಾವ್ ಅದನ್ನ ಎಷ್ಟು ಬೇಕೋ, ನಮ್ಗೆ ಯಾವ್ದು ಒಳ್ಳೇದಿರುತ್ತೋ ಅದನ್ನ ಆರಿಸ್ಕೋಬೇಕು, ಕೆಟ್ಟದನ್ನ ಬಿಟ್ಟಾಕ್ಬಿಡ್ಬೇಕು. ಹೌದು. ಅವಾಗೆಲ್ಲ ನಮಗೆ ನಾವ್ ಹಿಂದೆಲ್ಲ DD1 ಒಂದೇ ಇದ್ದಿದ್ದು, ಚಂದನ DD1 ಇವೆರಡನೇ ಇದ್ದಿದ್ದು. ಅದ್ರಲ್ಲಿ ಚಂದನ ಟಿವಿಯಲ್ಲಿ ಹಳೆಗನ್ನಡದ ಹಾಡುಗಳು ಬರ್ತಾ ಇದ್ವಲ್ಲ, ಅದನ್ನ ಜಾಸ್ತಿ ಬರ್ತಾ ಇತ್ತದು. DD1ರಲ್ಲಿ ಪ್ರತಿ ಸಂಡೇ ಸಾಯಂಕಾಲ 4ರಿಂದ ಪಿಕ್ಚರ್ ಬರ್ತಾ ಇದ್ವು. ಅವಾಗೆಲ್ಲ ರಾಜ್ಕುಮಾರ್ ಪಿಕ್ಚರ್ಗಳು ಜಾಸ್ತಿ ಆಗ್ತಾ ಇದ್ದಿದ್ದು. ಆಮೇಲೆ ಶುಕ್ರವಾರ ಸಂಜೆ 7-8 ತನಕ 1 ಗಂಟೆ ಬರೀ ಚಿತ್ರಗೀತೆ ಆಗ್ತಾ ಇದ್ರು. ಅವಾಗೆಲ್ಲ ಅದಕ್ಕೆ ಚಿತ್ರಗೀತೆ ಅಂತಾನೆ ನೇಮ್ ಇಡ್ತಾ ಇದ್ರು. ನೋಡ್ತಾ ಇದ್ವಿ. ಇವಾಗಿದ್ದಂಗೆಲ್ಲ ಕಾರ್ಟೂನ್ ಇರ್ಬೋದು. ಈಗ ನೋಡ್ರಿ, ನಮಗೆ ಬೇಜಾರಂದ್ರೆ ನಿಮಗೆ ಫೋನ್ ಮಾಡಿ V1 ಇರ್ಬೋದು, ಸಿಕ್ಕಿರ್ಬೋದು, ಯಾವ್ದಕ್ಕಾರ ಆಗ್ಲಿ ನಾವ್ ಫೋನ್ ಮಾಡಿ ನಮ್ಗಿಂತ ಹಾಡ್ಬೇಕು ಅಂತ ಕೇಳ್ಬಹುದು. ಅವಾಗೆಲ್ಲ ಆತರ ಇರ್ಲಿಲ್ಲ. ಅಂದ್ರೆ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಪ್ರತಿ ಭಾನುವಾರ ರಾಮಾಯಣ ಮಹಾಭಾರತ ಧಾರಾವಾಹಿ ಆಗ್ತಾ ಇದ್ರು. ನಮ್ ತಾತ ಒಬ್ರು ಇದ್ರು ಮನೆಯಲ್ಲಿ, ನಮಗೆ ಅವ್ರು ಯಾವಾಗೂ ಕತೆ ಹೇಳ್ತಾ ಇದ್ರು. ಅದನ್ನ ಟಿವಿ ತಂದಾದ್ಮೇಲೆ ನಾನ್ ಹೇಳೋ ಕತೆನೆ ಅಲ್ಲಿ ಬರ್ತಾ ಇದೆ ಅಂತ ಎಲ್ಲ ಮೊಮ್ಮಕ್ಕಳನ್ನೆಲ್ಲ ಕೂರ್ಸ್ಕೊಂಡ್ ನಮ್ಗೆ ಧಾರಾವಾಹಿ ತೋರಿಸ್ತಾ ಇದ್ರು. ಅದು ತುಂಬಾ ನೆನ್ಪಿದೆ. ನಮ್ ತಾತ ಇಲ್ಲ, ಇವಾಗ ತೀರ್ಕೊಂಡಿದ್ದಾರೆ. ತುಂಬಾ ನೆನ್ಪಿದೆ ಅದು. ನಮ್ ತಾತ ಹೆಂಗ್ ನಮಗೆ ಅದನ್ನ ಕತೆ ಹೇಳಿದ್ರ ಅದೇ ತರನೇ ಅದ್ರೊಳಗ್ ಬರ್ತಾ ಇತ್ತದು. ಇವಾಗೆಲ್ಲ ಬರ್ತಿದಾವೆ ಅಂದ್ರೆ ಈಗ ಹರ ಮಹಾದೇವ ಇರ್ಬೋದು, ನಮಗೆ ರಾಧಾಕೃಷ್ಣ ಇರ್ಬೋದು, ಅದ್ರಲ್ಲಿ ಒಂದೊಂದು ಒಂದೊಂದು ಭಾಗ ಮಾತ್ರ ಮಾಡ್ತಾ ಇದ್ದಾರೆ. ಅವಾಗ ಅಂದ್ರೆ ರಾಮಾಯಣ ಮಹಾಭಾರತ A to Z ಅದ್ರೊಳಗೆ ಎಷ್ಟು 101 ಭಾಗ ಇತ್ತ ಅಷ್ಟನ್ನು ಸಹಿತ ಅವರು ಒಂದೊಂದು ಭಾಗದ ನಂತರ ಒಂದೊಂದು ಭಾಗನೇ ತೋರಿಸ್ತಾ ಇದ್ರು. ಅದೆಲ್ಲ ನಮಗೆ ತುಂಬಾ ನೆನ್ಪಿದೆ. ಇವಾಗೆಲ್ಲ ಎಲ್ಲ ಹಿಂಗೆ ಧಾರಾವಾಹಿಗಳು ಒಳ್ಳೊಳ್ಳೆ ಧಾರಾವಾಹಿ ಬರ್ತಾ ಇದಾವೆ. ಆ ಧಾರಾವಾಹಿಲೆಲ್ಲ ಹೆಣ್ಮಕ್ಳಿಗೆ ಹೆಂಗಪ್ಪ ಅಂದ್ರೆ ಒಂಥರ ಈಗ
ಏನು ಅದ್ರ ಈಗ ಅತಿ ಸಬಲೀಕರಣ ಇರೋಂತ ಹೆಣ್ಮಕ್ಳು ಅದ್ರಲ್ಲಿ ತಿಳ್ಕೊಂಡು ಧೈರ್ಯ ತಗೊಳೋಂಥದ್ದು ಇದೆ. ಓಕೆ ಅದೇ ತರ ಕೆಟ್ಟದ್ದನ್ನು ಆಯ್ಕೆ ಮಾಡ್ಕೊಂಡು ಕೆಟ್ಟೋಗಂತದ್ದು ಇದೆ. ಪ್ರತಿ ಒಂದ್ರಲ್ಲಿದ್ರು ಇರ್ಬೋದು, ಓಕೆ ಯಾವ್ದೇ ಧಾರಾವಾಹಿ ಆಗಿರ್ಬೋದು. ಅದ್ರಲ್ಲಿ ಇವಾಗ ಸುವರ್ಣ ಟಿವಿಯಲ್ಲಿ ಕತೆ ಒಂದು ಶುರುವಾಗಿದೆ ಧಾರಾವಾಹಿ ಬರ್ತಾ ಇದೆ. ಓಕೆ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಮನೇಲಿ ಸೊಸೆಂದ್ರು ಮನೇಲೆಲ್ಲ ಅತ್ತೆ ಮಾವನ್ ಜೊತೆ ಹಿಂಗೆಲ್ಲ ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋಗ್ಬೇಕು ಅಂತ. ಈಗ ಹೊಸದಾಗಿ ರೀಸೆಂಟ್ ಆಗಿ ಗೌರಿಶಂಕರ ಅಂತ ಒಂದ್ ಬರ್ತಾ ಇದೆ. ಓಕೆ ಕನ್ನಡ ಮೀಡಿಯಂ ಕಾವೇರಿ ಅದೊಂದ್ ಬರ್ತಾ ಇದೆ. ಅದ್ರಲ್ಲಂತೂ ನಮ್ ಕನ್ನಡದ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ತಾಳೆ ಅವಳು ಕಾವೇರಿ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಓಕೆ ಆಮೇಲೆ ಲಚ್ಚಿ ಧಾರಾವಾಹಿ ಒಂದ್ ಬರ್ತಾ ಇದೆ. ನೀನಾದೇ ನಾ ಒಂದ್ ಬರ್ತಾ ಇದೆ. ಅವನು ಮತ್ತು ಶ್ರಾವಣಿ ಒಂದ್ ಬರ್ತಾ ಇದೆ. ಓಕೆ ಆಮೇಲೆ ರಾಮಚಾರಿ, ಓಕೆ ಅಂತರಪಟ, ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್. ಆಮೇಲೆ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ತುಂಬಾ ಚೆನ್ನಾಗಿದೆ ಅದೊಂದು. ಓಕೆ ಅದ್ರಲ್ಲೂ ಅಷ್ಟೇನೆ ನಾವ್ ಈಗ ಹೆಂಗೆ ಈ ಮೂಢನಂಬಿಕೆಗಳಿಂದೆಲ್ಲ ಇರ್ತಿದ್ವಿ ಅದನ್ನ ನಾವೆಲ್ಲ ಹೆಂಗೆ ಮನವರಿಕೆ ಮಾಡ್ಕೋಬೇಕು, ಹೆಂಗ್ ಅದನ್ನ ಏನು ಅನ್ನೋದು ತುಂಬಾ ಚೆನ್ನಾಗಿ ತೋರ್ಸ್ಕೊಡ್ತಾ ಇದಾರೆ. ಒಂಥರ ಭಗವಂತನೇ ನೋಡ್ದಂಗ್ ಆಗ್ತಾ ಇದೆ ಅದನ್ನ. ಚೆನ್ನಾಗಿದೆ. ಆಮೇಲೆ ಹಿಟ್ಲರ್ ಕಲ್ಯಾಣ, ಅಮೃತಧಾರೆ, ಜಿ ಕನ್ನಡದಲ್ಲಿ ಶನಿವಾರ ಭಾನುವಾರ ಮಾತ್ರ ತುಂಬಾ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರ್ತಿದಾವೆ. ಸರಿಗಮಪ ಲಿಟಲ್ ಚಾಂಪ್ಸ್, DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಈಗ ನೋಡ್ರಿ ನಿಮ್ದು V1 ಸಾಯಂಕಾಲ 6 ಗಂಟೆ ಆಯ್ತು ಅಂದ್ರೆ ಕಾಯ್ತಾ ಇರ್ತೀವಿ ಯಾವಾಗ ಬರ್ತಿರೋ ಏನು ಅಂತ, ನಿಮ್ ನಗು ಮುಖ ನೋಡ್ಕೊಂಡು ನಿಮ್ ಹತ್ರ ಮಾತಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗ್ ಬರ್ತಾ ಇದೆ. ಮುಂಚೆ ಎಲ್ಲಾ ಕಾಲ್ ಬೇಗ ಕನೆಕ್ಟ್ ಆಗ್ತಿತ್ತು. ಇವಾಗ ನೋಡ್ರಿ ನಾನ್ ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನು ಸಿಗ್ತಾ ಇಲ್ಲ. ಸ್ವಲ್ಪ ಬಿಸಿ ಇದೆ ಇವಾಗ. ಸ್ವಲ್ಪ ಏನ್ ಫುಲ್ ಬಿಸಿನೇ ಇದೆ. ಓಕೆ ಹೀಗೆ ಹಲ್ವಾರು ಧಾರಾವಾಹಿಗಳು ಬರ್ತಾ ಇದಾವೆ. ಹಿಂದೆ ಹಳೆವೆಲ್ಲ ಇದಾವೆ, ಇವಾಗೂ ಇದಾವೆ. ಇದ್ರಲ್ಲಿ ಒಂದೇನಪ್ಪಾ ಅಂದ್ರೆ ರಾಮಚಾರಿ ಧಾರಾವಾಹಿ ತುಂಬಾ ಚೆನ್ನಾಗಿದೆ. ಏನಪ್ಪಾ ಅದ್ರೊಳಗೆ ಅಂದ್ರೆ ಈಗ ಮನೇಲಿ ಅಜ್ಜಿ, ತಾತ, ಅಪ್ಪ, ಅಮ್ಮ, ಅಕ್ಕ, ದೊಡ್ಡಪ್ಪ, ದೊಡ್ಡಮ್ಮ ಒಂಥರ ಕೂಡು ಕುಟುಂಬ ಇದ್ದಂಗ ಅದು. ಅದ್ರಲ್ಲಿ ಒಬ್ಬ ಸೊಸೆ ಹೇಗೆ ಅವ್ರಿಗೆಲ್ಲ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ತೋರಿಸ್ತಾ ಇದಾರೆ. ಹೀಗೆ ಟಿವಿಯಿಂದ ಹಲವಾರು ವಿಷಯನೂ ನಮಗ್ ಗೊತ್ತಾಗ್ತಾ ಇದೆ. ಈಗ ಅದೊಂದೇ ಅಲ್ಲ, ಈಗ ನೋಡ್ರಿ ಪಬ್ಲಿಕ್ ಟಿವಿ ನ್ಯೂಸ್, ಪಬ್ಲಿಕ್ ನ್ಯೂಸ್ ಚಾನಲ್ ಬರ್ತಾ ಇದೆ. ನ್ಯೂಸ್ ಚಾನಲ್ ಅಲ್ಲಿ ಈಗ ಎಲ್ರು ಪೇಪರ್ ಹಾಕ್ಸಕ್ಕಾಗಲ್ಲ, ಎಲ್ರು ಟಿವಿಲಿ ಮೊಬೈಲ್ ಅಲ್ಲಿ ನ್ಯೂಸ್ ನೋಡಕ್ಕಾಗಲ್ಲ. ಟಿವಿಲಿ ನ್ಯೂಸ್ ಬರುತ್ತೆ, ಎಲ್ಲಾ ತರದ ನ್ಯೂಸ್ ನಾವು ಟಿವಿಯಿಂದ ತಿಳ್ಕೊಬಹುದು. ಒಳ್ಳೊಳ್ಳೇದು ನ್ಯೂಸ್ ಎಲ್ಲ ಬರ್ತಿದೆ. ಒಂದ್ ಸ್ಪೋರ್ಟ್ಸ್ ಚಾನಲ್ ಇರ್ಬೋದು, ಒಂದ್ ನ್ಯೂಸ್ ಇರ್ಬೋದು, ಒಂದು ನಮ್ ದೇಶದ ಏನೆಲ್ಲ ಹೆಂಗೆಲ್ಲ ನಡೀತಾ ಇದೆ ಅನ್ನೋದು, ನಮ್ಮ ಅಕ್ಕಪಕ್ಕದ ಏನ್ ಬೇಕಾದ್ರೂ ಒಂದ್ ಎಲ್ಲಾ ನ್ಯೂಸ್ ನಾವು ತಿಳ್ಕೊಬಹುದು, ಯಾವ್ದ್ರ ಬಗ್ಗೆ ಇರ್ಬೋದು. ಆಮೇಲೆ ಇನ್ನೊಂದು ಅದೇ ಪಬ್ಲಿಕ್ ಟಿವಿಲಿ ಭಾನುವಾರ ಸಂಜೆ 4 ಗಂಟೆಗೆ ಮಕ್ಳಿಗೆ ಇಂಥದ್ದು ಕ್ವಿಜ್ ಕಾಂಪಿಟೇಟರ್ ಕ್ವಶನ್ ಇರ್ತಾವಲ್ಲ ಅವನ್ನೆಲ್ಲ ಹಾಕ್ತಾರೆ. ಒಬ್ರು ಸೈನ್ಸ್ ಟೀಚರ್ ಬರ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದನ್ನ ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ಗಳು ಹಾಕೊಡ್ತಾರೆ. ಈ 10th ಸೆಕೆಂಡ್ PUC ಓದಂತ ಮಕ್ಳಿಗಂತೂ ತುಂಬಾ ಉಪಯೋಗ ಆಗುತ್ತೆ. ಹೀಗೆ ಟಿವಿಯಿಂದ ಒಳ್ಳೆ ವಿಷಯನೂ ಇದೆ, ಕೆಟ್ಟ ವಿಷಯನೂ ಇದೆ. ಆದಷ್ಟು ನಾವು ಕೆಟ್ಟದ್ ಬಿಡೋಣ, ಒಳ್ಳೇದನ್ನೇ ಚಾಯ್ಸ್ ಮಾಡೋಣ. ವಾವ್, ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಟಿವಿ ರೆವಲ್ಯೂಷನ್ ಹೇಗೆಲ್ಲ ಸೀರಿಯಲ್ಸ್ ಇರ್ತಾ ಇತ್ತು, ಇವಾಗ ಹೇಗಿದೆ ಅಂತ. ಸೊ ನಿಮ್ಮ ಪ್ರಕಾರ ಏನೆಲ್ಲ ವ್ಯತ್ಯಾಸ ಇದೆ? ಫಸ್ಟ್ ಸ್ಟಾರ್ಟಿಂಗ್ ಬ್ಲಾಕ್ ಅಂಡ್ ವೈಟ್ ಇತ್ತು, ಆಮೇಲೆ ಕಲರ್ ಟಿವಿ ಬಂತು. ಇವಾಗ ಪ್ಲಾಟ್ಫಾರ್ಮ್, ನಾವ್ಯಾರು ಸಿನಿಮಾ ಟಾಕೀಸ್ಗೆ ಹೋಗಲ್ಲ ಅನ್ಕೊಂಡ್ಬಿಟ್ರಿ, ಆ ತರ ಟಿವಿಗಳು ಮನೇನೆ ಹಾಕೊಂಡ್ ನೋಡ್ಬೋದು. ಹೋಮ್ ಥಿಯೇಟರ್ಸ್ ಇದೆ. ಹಾಗೆ ಹೀಗೆ ಕಾಲ ಬೆಳ್ದಂಗೆ ಎಲ್ಲಾ ಇಂಟರ್ನೆಟ್ ಕನೆಕ್ಟ್ ಆಗ್ತಾ ಎಲ್ಲ ಅಪ್ಡೇಟ್ ಹಾಕ್ಯಂತ ಎಲ್ಲದನ್ನು ಇದೇ ತರ ಚೇಂಜ್ ಆಗ್ತಾನೆ ಇರುತ್ತೆ. ಆದ್ರೆ ನಾವ್ ಅದ್ರಲ್ಲಿ ಏನು ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕೆ ಹೊರತು ಕೆಟ್ಟದ್ ಯಾವತ್ತು ಯಾರು ಆಯ್ಕೆ ಮಾಡ್ಕೊಳ್ಕೋಬಾರ್ದು. ಮಕ್ಳಿರ್ಬೋದು, ದೊಡ್ಡವ್ರು ಇರ್ಬೋದು, ಯಾರೇ ಆಗಿರ್ಬೋದು. ಹೀಗೆ ಒಳ್ಳೊಳ್ಳೆ ವಿಚಾರನೂ ಇರುತ್ತೆ, ಕೆಟ್ಟ ವಿಚಾರನೂ ಇರುತ್ತೆ. ಒಳ್ಳೇದನ್ನೇ ನೋಡೋಣ, ಒಳ್ಳೇದನ್ನೇ ಮಾತಾಡೋಣ, ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಳ್ಳೋಣ. ಸೂಪರ್. ಎಲ್ಲವನ್ನೂ ಒಳ್ಳೇದಾಗಿರ್ಬೇಕು ಅಂತ ಹೇಳಿದ್ವಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ ಕಡೆ ಹಾಡು ಹೇಳ್ತೀರಾ ಇವತ್ತು? ಹಾಡು ಅಂದ್ರೆ ಸ್ಟಾರ್ಟಿಂಗ್ ಒಂದು ಹರ ಮಾದೇವ ಧಾರಾವಾಹಿ ಬರ್ತಾ ಇತ್ತು. ಈಗ ಒಂದ್ 2 ವರ್ಷ ಆಯ್ತು ಅದ್ ನಿಂತು. ಅದ್ರಲ್ಲಿ ಪಾರ್ವತಿ ಪರಮೇಶ್ವರ ಪಾತ್ರದಲ್ಲಿ ಸತಿ 5 ಭಾಗವಾಗಿ ಹುಡ್ತಾಳೆ. ಆ ಸತಿ 5 ಭಾಗವಾಗಿ ಹುಟ್ಟಾಗ ಅವಳೇ ಒಂದು ಹಾಡು ಹೇಳಿರ್ತಾಳೆ, ಹರ ಮಾದೇವದ. ಅದೊಂದು ಹಾಡು ಹೇಳ್ತೀನಿ, ಸ್ವಲ್ಪ 2 ಲೈನ್ ಹೇಳ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ
ಚಂದಕ್ಕಿ ಮ್ಯಾಲ ಬೆಲ್ಲ ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮ್ಯಾಲ ಬಿಲ್ಪತ್ರೆ ಮಾದೇವ ಮಾದಪ್ಪನ ಪೂಜೆಗೆ ತಂದು. ಇಷ್ಟೇ. ಸೂಪರ್, ಚೆನ್ನಾಗಿ ಹೇಳ್ತೀರಾ ವಾಣಿ ಅವರೇ ಹಾಡನ್ನ. ಹೌದಾ? ಹೌದು, ನೀ ದಿನ ಹೇಳ್ತಾರೆ ನಮಗೋಸ್ಕರ ಒಂದೊಂದು ಹಾಡು. ಹೌದಾ? ಹಾ ಹಂಗೇನಿಲ್ಲ, ಹಿಂಗೆ ದೇವರ ಹಾಡು ಅವಾಗ ಅವಾಗ ಕನ್ವರ್ಸ್ತಾ ಇರ್ತೀವಿ. ಓಕೆ, ಸೊ ಹಾಗಾಗಿ ನಿಮಗೆ ಗೊತ್ತು, ಸೊ ಎಲ್ಲ ಹಾಡುಗಳು ಹೇಳ್ತಿದ್ದೆ, ದೇವರ ನಾಮಗಳನ್ನೆಲ್ಲ ಹೇಳ್ಕೊಳ್ತಾ ಹಾಗೆ ಹೇಳ್ತಾ ಇರ್ತೀವಿ. ಓಕೆ ಸೂಪರ್. ಹೇಳಿ, ಯಾರಿಗೂ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇಲ್ಲ, ಶುಭಾಶಯ ಅಂತ ಯಾರಿಗೂ ಇಲ್ಲ. ಎಲ್ರಿಗೂ ಸಂಜೆ ಟಿವಿ ನೋಡ್ತಾ ಇರೋ, V1 ನೋಡ್ತಾ ಇರೋ ಎಲ್ಲರಿಗೂ ಸಹ ಗುಡ್ ಈವ್ನಿಂಗ್. ಓಕೆ, ಸೊ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ವಾಣಿಯವರ ಕಡೆಯಿಂದ ಇವತ್ತು ವೆರಿ ಗುಡ್ ಈವ್ನಿಂಗ್. ಸೊ ನಿಮಗೆ ನಿಮ್ಮ ಕುಟುಂಬದವರಿಗೂ ಇವತ್ತು ಶುಭ ಸಂಜೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಣಿ ಅವರೇ, ನಿಮ್ ಜೊತೆ ಮಾತಾಡಿ. ಇನ್ನೊಂದು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದೀರಿ. ಥ್ಯಾಂಕ್ ಯು ಸೋ ಮಚ್. ಯಾವಾಗೂ ನಗ್ತಾನೆ ಇರ್ತೀರಿ. ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ಆ ನಗುನೇ ಒಂದ್ ಕಳ. ವಾವ್, ಥ್ಯಾಂಕ್ ಯು ಸೋ ಮಚ್. ಯಾವ ಮೇಕಪ್ನು ಬೇಡ, ರಿಯಲ್ ಆಗಿದೆ ನಿಮ್ ಮೇಕಪ್. ಯಾವ ಮೇಕಪ್ನು ಬೇಡ ನಿಮಗೆ ಅಂತಲ್ಲ, ಪ್ರತಿ ಒಂದ್ ಹೆಣ್ಣಿಗಾದ್ರೂ ಅಷ್ಟೇ. ಮುಖದಲ್ಲಿ ಒಂದ್ ನಗು ಇತ್ತು ಅಂದ್ರೆ ಬೇರೆ ಯಾವ ಮೇಕಪ್ ಬೇಡ, ನಗುನೇ ಒಂದ್ ಮೇಕಪ್. ವಾವ್, ತುಂಬಾನೇ ಖುಷಿ ಆಯ್ತು ಮಾತಾಡಿದ್ದಕ್ಕೆ. ಇದೇ ತರ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರ್ರಿ, ನಗ್ತಾನೆ ಇರ್ರಿ ಯಾವಾಗದು. ಥ್ಯಾಂಕ್ ಯು ಸೋ ಮಚ್ ವಾಣಿ ಅವರೇ. ಹೀಗೆ ಸಪೋರ್ಟ್ ಮಾಡ್ತಾರೆ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಾ. ಓಕೆನಾ? ಓಕೆ, ಬಾಯ್. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಯಾವ ರೀತಿ ನಮ್ಮ ಒಂದು ಹಳೆ ಕಾಲದಲ್ಲಿ ಟಿ ವಿ ಇರ್ತಾ ಇತ್ತು, ಸೊ ಅಜ್ಜ ಕತೆ ಹೇಳ್ತಾ ಇರೋಂಥ ಟೈಮಲ್ಲಿ ಆಗಿರ್ಬೋದು, ನಮ್ಮ ಅಜ್ಜ ಅಜ್ಜಿಂದ್ರು ಕತೆ ಹೇಳ್ತಾ ಇದ್ರು, ಅದೇ ಟಿ ವಿಯಲ್ಲಿ ಬರ್ತದೆ ಅಂತ ಮೊದಲ ಟೈಮ್ ನಾವು ಫಸ್ಟ್ ಟೈಮ್ ನೋಡಿದಾಗ ಅದೆಲ್ಲ ತುಂಬ ಖುಷಿ ಆಗ್ತಾ ಇತ್ತು. ಸೊ ಅದ್ರ ಬಗ್ಗೆ ಅವರು ಕೂಡ ಹಂಚ್ಕೊಂಡ್ರು ಅವರ ಅನುಭವವನ್ನು. ಸೊ ನೀವು ಕೂಡ ಮಾತಾಡ್ಬೋದು. ಇನ್ನು ಸಾಕಷ್ಟು ಕಾಲರ್ಸ್ ಎಲ್ಲ ಕಾಲ್ ಮಾಡ್ತಾರೆ. ಸೊ ಅವರೆಲ್ಲ ಅವರ ಅನುಭವವನ್ನು ಹಂಚ್ಕೊಳ್ತಾರೆ. ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡು ಬಂದೊಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಟೆಲಿವಿಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಟಿ ವಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಮನೇಲಿ ಯಾವ ರೀತಿ ಇತ್ತು ನಿಮ್ಮ ಒಂದು ಟಿ ವಿಯ ಒಂದು ಜೊತೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಯಾವ ರೀತಿ ಮುಂಚೆಲ್ಲ ನೀವು ಟಿ ವಿ ನೋಡ್ತಾ ಇದ್ರಿ, ಮುಂಚೆಲ್ಲ ಯಾವ ರೀತಿ ಸೀರಿಯಲ್ಗಳು ಬರ್ತಾ ಇತ್ತು, ಸೊ ಈಗ ಯಾವ ರೀತಿ ಸೀರಿಯಲ್ಗಳು ಬರ್ತಾ ಇದೆ, ಸೊ ಅದರ ಮಧ್ಯೆ ವ್ಯತ್ಯಾಸ ಆಗಿರ್ಬೋದು. ಸೊ ನಿಮಗೆ ಯಾವ ಕಾರ್ಯಕ್ರಮ ನೋಡೋದಕ್ಕೆ ಇಷ್ಟ ಟಿ ವಿನಲ್ಲಿ, ಅದ್ರ ಬಗ್ಗೆ ಯಾರು ಆಗಿರ್ಬೋದು, ಇವತ್ತು ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಅನಿಸಿಕೆನ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ಗೌತಮಿ ಅಂತ ಹೇಳಿ. ನಮಸ್ತೆ ಗೌತಮಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಯಾಕೆ ಸ್ವಲ್ಪ ಮೆತ್ತಗೆ ಮಾತಾಡ್ತಿದ್ದೀರಾ? ಏನಿಲ್ಲ, ಹುಷಾರಿದ್ದೀರಾ? ಹಾ, ಆರಾಮಿದ್ದೀವಿ. ಓಕೆ, ಸೊ ಟಾಪಿಕ್ ಎಂತ ಗೊತ್ತಾಯ್ತಾ ಗೌತಮಿ ಅವರೇ? ಹಾ, ಗೊತ್ತಾಯ್ತು. ಟಿವಿ ಬಗ್ಗೆ, ಟೆಲಿವಿಷನ್ ಟಿವಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವು ಯಾವಾಗ ಟಿವಿ ನೋಡಕ್ ಸ್ಟಾರ್ಟ್ ಮಾಡಿದ್ದು, ನೆನಪಿದೆನಾ? ನಾವು 4-5 ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದ್ದು. ಓಕೆ, ಅವಾಗೆಲ್ಲ ಇವೆಲ್ಲ ಸೀರಿಯಲ್ ಇಂಥವೆಲ್ಲ ಇದ್ದಿಲ್ಲ, ಬರೀ ಉದಯ, ಅವು ಚಂದನ ಟಿವಿ ಅಷ್ಟೇ ಫೇಮಸ್ ಅವಾಗ. ಈಗ ಎಲ್ಲಾ ಚಾನಲ್ ಬಂದಿದಾವೆ, ಈಗ ರೀಸೆಂಟ್ ಆಗಿ ಬಂದಿರೋ ಇವು. ಓಕೆ, ಅವಾಗ ಉದಯದಲ್ಲಿ ರಂಗೋಲಿ, ಜೋಕಾಲಿ, ಹಾ, ಚಿಕ್ಕಮ್ಮ, ಯಾವ್ಯಾವ ಕಾವೇರಿ, ಅವು ಸೀರಿಯಲ್ ಬಹಳ ಫೇಮಸ್ ಆಗಿತ್ತು. ಓಕೆ, ಈಗ ಜಿ ಕನ್ನಡ, ಸುವರ್ಣ ಅವೆಲ್ಲ ಬಂದ್ಮೇಲೆ ಉದಯ ಅಲ್ಲೇ ಇದಾಗ್ಬಿಟ್ಟೈತ್ ಮೇಡಮ್. ಓಕೆ. ಸೊ ಮುಂಚೆ ನೀವು ಕಾರ್ಟೂನ್ ಎಲ್ಲ ನೋಡ್ತಿರ್ಲಿಲ್ವಾ ಸಣ್ಣವರಿದ್ದಾಗ? ಹಾ, ಕಾರ್ಟೂನ್ಸ್ ಎಲ್ಲ ನೋಡ್ತಿರ್ಲಿಲ್ವಾ ನೀವು? ಕಾರ್ಟೂನ್ಸ್ ನೋಡ್ತಿದ್ವಿ, ನನ್ ಮಗಳು ನೋಡ್ತಾಳೆ ಮೇಡಮ್. ನಿಮ್ಮ ಮಗಳು ನೋಡ್ತಾಳೆ? ಏನ್ ನೋಡ್ತಾಳೆ ಅವಳು? ಪೋಗೋ ಅಂತ, ಅವೆಲ್ಲ ರಾಮಂಜರಿ. ಓಕೆ, ಅವು ನೋಡ್ತಾವ ಮೇಡಮ್. ಸೊ ನಿಮ್ಗೆ ಟಿವಿಯಲ್ಲಿ ಏನೇನು ನೋಡಕ್ ಇಷ್ಟ? ಜನರಲ್ ಯಾವ ತರ ಪ್ರೋಗ್ರಾಮ್ಸ್ ನೋಡಕ್ ಇಷ್ಟ? ಫಿಲಮ್ಸ್ ನೋಡ್ತೀನಿ, ದರ್ಶನ್ ಫಿಲಮ್ ಹಾಕಿದ್ರೆ ಅದ್ ನೋಡ್ತೀನಿ ಮೇಡಮ್, ತಪ್ಪದೆ. ಹಾ, ಮತ್ತೆ ಸೀರಿಯಲ್ ನೋಡ್ತೀವಿ. ಓಕೆ, ಅಷ್ಟೇ ಮೇಡಮ್. ಪಕ್ಕಾ ಡಿ ಬಾಸ್ ಫ್ಯಾನ್ ಹಾಗಾದ್ರೆ ನೀವು? ಹಾ ಮೇಡಮ್, ಪಕ್ಕಾ ಡಿ ಬಾಸ್ ಫ್ಯಾನ್ ಹಾಗಾದ್ರೆ ನೀವು? ಓಕೆ. ಸೊ ಸೀರಿಯಲ್ಸ್ಗಳು ಇಷ್ಟೆಲ್ಲ ಬಂದಿದೆಲ್ಲ, ನೀವು ಹೇಳ್ತಾ ಇದ್ರಿ ರಂಗೋಲಿ ಅವೆಲ್ಲ ಸೀರಿಯಲ್ಸ್ ನೋಡ್ತಾ ಇದ್ರಿ ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋ ಸೀರಿಯಲ್ಸ್ಗಳಲ್ಲಿ ನಿಮ್ಮ ಫೇವ್ರೆಟ್ ಸೀರಿಯಲ್ ಅಂತ ಅಂದ್ರೆ ಯಾವುದು? ನಮ್ದು ಫೇವ್ರೇಟ್ ಅಂತೇನಿಲ್ಲ, ಹಂಗೆ ನೋಡ್ತಿದ್ವಿ. ಅವಾಗೆಲ್ಲ ಸ್ಕೂಲಿಗೆ ಹೋಗ್ತಿದ್ವಿ, ಅಮ್ಮ ಅವ್ರು ನೋಡ್ತಿದ್ರು, ಅವಾಗ ಒಂದ್ ಸ್ವಲ್ಪ ಹಂಗೆ ನೋಡ್ತಿದ್ವಿ ಮೇಡಮ್. ನಮ್ದಂತ ಫೇವ್ರೇಟ್ ಯಾವ್ದು ಇದ್ದಿಲ್ಲ. ಫೇವ್ರೇಟ್ ಅಂತ ಯಾವ್ದಿಲ್ಲ, ಸುಮ್ಮನೆ ನೋಡ್ತಾ ಇದ್ರಿ ಜೊತೆಗೆ? ಹಾ ಮೇಡಮ್. ಓಕೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ವ್ಯತ್ಯಾಸ ಅವಾಗಿನ ಬರ್ತಿರೋ ಸೀರಿಯಲ್ಸ್ಗೂ ಈಗ ಬರ್ತಿರೋ ಸೀರಿಯಲ್ಸ್ಗಳಿಗೂ? ಅವಾಗಿಂದೇ ಚೆನ್ನಾಗಿರ್ತಿತ್ತು ಮೇಡಮ್, ಆದ್ರೆ ಈಗ ಭೂಮಿಗೆ ಬಂದ ಭಗವಂತ ಅಂತ ಬರ್ತಿದೆ ಜಿ ಕನ್ನಡದ, ಅದು ಬಹಳ ಇಷ್ಟ ಮೇಡಮ್. ಅದು ಬಹಳ ಚೆನ್ನಾಗಿ, ಅದೇ
ದೇವ್ರ ಬಗ್ಗೆ ನಂಬೇಕು, ಮತ್ತೆ ಜನಕ್ಕೆ ಸಹಾಯ ಹೆಲ್ಪ್ ಮಾಡ್ಬೇಕು. ಓಕೆ ನಾವ್ ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರು ನಮಿಗೂ ಹೆಲ್ಪ್ ಮಾಡೋರು ಇರ್ತಾರೆ ಅನ್ನೋ ಒಂದ್ ಮನೋಭಾವದಲ್ಲಿ ಅದು ಬಹಳ ಚೆನ್ನಾಗ್ ಬರ್ತಿದೆ ಮೇಡಮ್. ಅದು ಬಹಳ ಇಷ್ಟ. ವಾವ್. ಓಕೆ ಹಂಗಾಗಿ ಅದ್ ನೋಡ್ತೀವಿ ಮೇಡಮ್. ಆ ಸೀರಿಯಲ್ ತಪ್ಸಲ್ಲ, ಅದ್ ನೋಡ್ತೀವಿ. ಆ ಸೀರಿಯಲ್ ತಪ್ಪದೆ ನೋಡ್ತೀರಾ? ಓಕೆ ಹಾ ಮೇಡಮ್. ಸೊ ಒಂದು 10 ಸೀರಿಯಲ್ ಹೆಸರು ಹೇಳ್ತೀರಾ ಹಾಗಾದ್ರೆ ನೀವು? ಮೇಡಮ್ 10 ಸೀರಿಯಲ್ ಹೆಸರು ಹೇಳ್ತೀರಾ? ಟ್ರೈ ಮಾಡ್ತೀರಾ? 10 ಸೀರಿಯಲ್? ಹಾ 10 ಸೀರಿಯಲ್ ಹೆಸರು ಹೇಳ್ಬೇಕು. ಹಾ ಸರಿ ಮೇಡಮ್. ಹೇಳಿ. ಹಿಟ್ಲರ್ ಕಲ್ಯಾಣ. ಓಕೆ ಪಾರು. ಓಕೆ ಮತ್ತೆ ಅಮೃತಧಾರೆ. ಓಕೆ ಪುಟ್ಟ ಸಣ್ಣ ಮಕ್ಕಳು. ಗಟ್ಟಿ ಮೇಳ. ಓಕೆ ಲಕ್ಷ್ಮೀ ಬಾರಮ್ಮ. ಮತ್ತೆ ರಾಮಾಚಾರಿ. ಓಕೆ ಮತ್ತೆ ಸತ್ಯ. ಓಕೆ ಶ್ರೀರಸ್ತು ಶುಭಮಸ್ತು. ಹಾ ನಮ್ಮಲಚ್ಚಿ. ಹಾ ಮತ್ತೆ ಉದೋ ಉದೋ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮ, ಅದು ಚೆನ್ನಾಗಿದೆ ಮೇಡಮ್. ಅದು ಓಕೆ 10 ಹೇಳಿದ್ರಿ. ಯಡಿಯೂರು ಸಿದ್ದಲಿಂಗೇಶ್ವರ ಅದು. ಓಕೆ ಅಷ್ಟೇ ಮೇಡಮ್. ಸೀತಾರಾಮ. ಓಕೆ ಸೂಪರ್. ಹೇಳಿ, ಯಾರಿಗ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇಲ್ಲ ಮೇಡಮ್, ಯಾರಿಗಿಲ್ಲ. ಯಾರ್ಯಾರು ಟಿವಿ ನೋಡ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಗುಡ್ ಈವ್ನಿಂಗ್. ನಿಮ್ಗೂ ಕೂಡ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಗೌತಮಿ ಅವರ ಕಡೆಯಿಂದ ಇವತ್ತು ಶುಭ ಸಂಜೆ. ಸೊ ನಿಮ್ಗೆ ನಿಮ್ಮ ಕುಟುಂಬದವ್ರಿಗೂ ಕೂಡ ಇವತ್ತು ಶುಭ ಸಂಜೆ ಗೌತಮಿ ಅವರೇ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾ ಇರಿ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಎಸ್, ತುಂಬ ಚೆನ್ನಾಗಿ ಮಾತಾಡಿದ್ರು ಗೌತಮಿ ಅವರು ಕೂಡ. ಸೊ ಯಾವ ರೀತಿ ಇರ್ತಾ ಇತ್ತು, ಸೊ ಅವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಸೀರಿಯಲ್ಗಳು ಮುಂಚೆ ಹೇಗಿರ್ತಾ ಇತ್ತು, ಸೊ ಇವಾಗ ಹೇಗಿರ್ತದೆ ಅಂತೆಲ್ಲ ಮಾತಾಡಿದ್ರು. ಸೊ ನೀವು ಕೂಡ ನಿಮ್ಮ ಅನುಭವವನ್ನು ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮೇನಕಾ ಅಂತ. ಹೇಳಿ ಇನ್ನೊಂದ್ಸಲ. ನನ್ನ ಹೆಸರು ಮೇನಕಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ ಕರೆ ಮಾಡ್ತಿದ್ವಿ. ಓಕೆ, ಏನು ಓದ್ತಾ ಇರೋದು ನೀವು? ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಹಾ. ಸೂಪರ್. ಸೊ ಯಾವ ಸ್ಕೂಲ್ ನಿಮ್ಮದು? ನಮ್ದು BSVG ಸ್ಕೂಲು. ಓಕೆ, ಸೊ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ? ನಂಗೆ ಕನ್ನಡ ಜಾಸ್ತಿ ಇಷ್ಟ. ಓಕೆ, ಸ್ವಲ್ಪ ಮತ್ತೆ ಇಷ್ಟ ಯಾವುದು? ಇಂಗ್ಲಿಷ್ ಇಷ್ಟ. ಇಂಗ್ಲಿಷು ಇಷ್ಟ, ಮತ್ತೆ ಸೈನ್ಸ್ ತುಂಬಾ ಇಷ್ಟ ನಂಗೆ. ಸೈನ್ಸ್ ತುಂಬಾ ಇಷ್ಟ. ಓಕೆ, ಅಷ್ಟೇ, ಮತ್ತೆ ಅದು ಇಲ್ಲ. ಹಿಂದಿ ಸ್ವಲ್ಪ ಈಸಿ ಇರುತ್ತೆ. ಓಕೆ, ಅದೊಂದು ಸ್ವಲ್ಪ ಇಷ್ಟ. ಓಕೆ, ಸೋಷಿಯಲ್ ಒಂದು ಬಿಟ್ಟೋಯ್ತು. ಸೋಷಿಯಲ್ ಓದಕ್ ಆಗಲ್ಲ, ಸೋಷಿಯಲ್ ಯಾಕಂದ್ರೆ ಇಷ್ಟ ಆಗಲ್ಲ. ದೊಡ್ಡ ಕ್ವಶನ್ ಇರುತ್ತೆ. ಓಕೆ, ಅದೇ ನಿಮಗೆ ನೆನ್ಪಿಟ್ಕೊಳ್ಳೋದು ಕಷ್ಟ. ಹಾ ಹೌದು. ಸೊ ಯಾರು ತಗೊಳ್ಳೋದು ಸೋಷಿಯಲ್? ಸೋಷಿಯಲ್ ನಮ್ಗೆ ಮ್ಯಾಮ್ ತಗೊಂತಾರೆ. ಓಕೆ, ಈಗ ಎಲ್ಲರೂ ಮ್ಯಾಮೇ ತಗೊಳೋದು. ಓಕೆ, ಸೊ ಅವ್ರ ಹೆಸರು? ಅವ್ರ ಹೆಸರು ಜ್ಯೋತಿ ಅಂತ. ಓಕೆ, ಸೊ ನಿಮ್ಮ ಫೇವ್ರೆಟ್ ಮಿಸ್ ಯಾರು? ಹಾ, ನಿಮ್ಮ ಫೇವ್ರೆಟ್ ಮ್ಯಾಮ್ ಯಾರು? ಕೇಳಿಸ್ತಿಲ್ಲ. ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಟೀಚರಾ? ಕನ್ನಡ ಮ್ಯಾಮೇ ನಮ್ ಫೇವ್ರೆಟ್ ಟೀಚರ್. ನನಗೆ ಸೈನ್ಸ್ ಮ್ಯಾಮ್ ತುಂಬಾ ಇಷ್ಟ. ಓಕೆ, ಮ್ಯಾಥ್ಸ್ ಮ್ಯಾಮ್ ಇಷ್ಟ, ನಮ್ ಕ್ಲಾಸ್ ಟೀಚರ್ ಅವರು. ಓಕೆ, ಹಾ. ಸೊ ಎಲ್ಲರೂ ಇಷ್ಟ ನಿಮಗೆ ಟೀಚರ್ಸು, ಸೋಷಿಯಲ್ ಮ್ಯಾಮ್ ಬಿಟ್ಟು? ಅವ್ರಿಗೆ ಇಷ್ಟ, ಹಂಗೇನಿಲ್ಲ. ಇಷ್ಟ ಆಗಿರಲಿಲ್ಲ. ಓಕೆ, ಸೊ ನೀವು ಕೂಡ ಟಿವಿ ನೋಡ್ತೀರಾ? ಹಾ, ನೋಡ್ತೀನಿ. ಏನೇನು ನೋಡ್ತೀರಾ ಟಿವಿಯಲ್ಲಿ? ನಾನ್ ಈಗ ಸೀರಿಯಲ್ಸ್ ಜಾಸ್ತಿ ನೋಡ್ತೀನಿ. ನಾವು ಬರೋದು 5 o'clock 5:30 ಆಗುತ್ತಲ್ಲ. ಓಕೆ, ಹಂಗಾಗಿ ಸೀರಿಯಲ್ಸ್ ನೋಡ್ತಾ ಕುತ್ಕೋತೀರಾ? ಯಾವ್ಯಾವ ನೋಡ್ತೀರಾ ಸೀರಿಯಲ್ಸ್? ಅಂದ್ರೆ 7 o'clock ತನಕ ನಾವು ಬರಿತಾನೆ ಇರ್ತೀವಿ, ಓದ್ಕೊಂತ ಬರ್ಕೊಂತಾನೆ ಇರ್ತೀವಿ. ಓಕೆ, 7 ಆದ್ಮೇಲೆ ನೋಡ್ತೀರಾ? ಆಯ್ತು. ಭಾಗ್ಯಲಕ್ಷ್ಮಿ ಅವೆಲ್ಲ ನೋಡ್ತೀವಿ. ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಯಾವ ಸೀರಿಯಲ್ ಬರುತ್ತೆ ಅಂತ ಹೇಳ್ತೀರಾ? ಗೊತ್ತು. ಹೇಳಿ ನೋಡೋಣ ಒಂದ್ಸಲ. ಲಕ್ಷ್ಮೀ ಬಾರಮ್ಮ. ಓಕೆ, ಯಾವಾಗ ಬರುತ್ತೆ? 7:30 ಬರ್ತದಲ್ಲ. ಓಕೆ, ಸಾರಿ, ಫಸ್ಟ್ ಭಾಗ್ಯಲಕ್ಷ್ಮಿ, ಸೆಕೆಂಡು ಲಕ್ಷ್ಮೀ ಬಾರಮ್ಮ. ಓಕೆ, ಅದಾದ್ಮೇಲೆ ಇದು ಬೃಂದಾವನ. ಓಕೆ, ರಾಮಾಚಾರಿ. ಓಕೆ,
ಅದಾದ್ಮೇಲೆ ಇದು ಬರುತ್ತೆ ಬಿಗ್ ಬಾಸ್. ಓಕೆ ರಿಯಾಲಿಟಿ ಶಾರ್ಟ್ಸ್ ನಾವ್ ನೋಡಲ್ಲ ಅದನ್ನ, ಓಕೆ ಅಂದ್ರೆ ನೋಡ್ತೀವಿ, ಅರ್ಧ ನೋಡ್ತೀವಿ, ಸಾಯಂಕಾಲ ಬಂದ್ ಮತ್ ನೋಡ್ತೀವಿ. ಓಕೆ ಮತ್ತೆ ನಿದ್ದೆ ಬರುತ್ತೆ ಮಲ್ಕೊಂಡ್ ಬಿಡ್ತೀರಾ? ಆ ನಿದ್ದೆ ಬರುತ್ತೆ ಮಲ್ಕೊಂಡ್ ಬಿಡ್ತೀರಾ? ಹೌದು. ಓಕೆ ಇಷ್ಟೆಲ್ಲ ಹೇಳಿದ್ರಲ್ಲ, ಇದು ನಿಮ್ಮ ಮಾಮ್ ನೋಡ್ತಾ ಇದ್ರೆ ಏನ್ ಮಾಡ್ತೀರಾ? ಅವ್ರ ನನ್ ನಂಬರ್ ಕೊಟ್ಟಿಲ್ಲ ನಾನು. ಅಲ್ಲ, ಅವ್ರು ಟಿವಿ ನೋಡ್ತಾ ಇದ್ರೆ ಏನ್ ಮಾಡ್ತೀರಾ? ನಿಮ್ ಟೀಚರ್ ಇದನ್ನ ನೋಡ್ತಾ ಇದ್ರೆ, ನೀವು ಹೇಳಿದ್ರಲ್ಲ ಇಷ್ಟೆಲ್ಲ ಸೀರಿಯಲ್ ನೋಡ್ತೀನಿ, ಟಿವಿ ನೋಡ್ತೀನಿ ಅಂತ. ನೋಡಿದ್ರೆ ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ, ನೋಡ್ತಾರೆ ಗೊತ್ತಾಗ್ಬಿಟ್ಟಿರುತ್ತೆ. ಓಕೆ ಅದರ ಪೋಯಮ್ ಹೇಳ್ತೀರಾ ಇವತ್ತು? ಪೋಯಮ್ ಹೇಳ್ತೀರಾ? ನಿಮ್ಗೆ ಕನ್ನಡ ಇಷ್ಟ ಅಂತ ಹೇಳಿದ್ರೆ ಅದರ ಪೋಯಮ್ ಹೇಳ್ತೀರಾ? ಕೇಳಿಸ್ತಾ ಇಲ್ಲ. ಯಾವ್ದಾದ್ರು ಪೋಯಮ್ ಹೇಳ್ತೀರಾ? ಕನ್ನಡ ಪೋಯಮ್ ಗೊತ್ತಿದೆ ಹೇಳಿ. ಹಾ ಯಾವ್ದಾದ್ರು ಹೇಳಿ, ನಿಮ್ ಕ್ಲಾಸಿನ ಅಂತ ಅಲ್ಲ, ನಿಮ್ಮ ಜೂನಿಯರ್ ಕ್ಲಾಸಿನ 6th ಅಥವಾ 5th ಯಾವ್ದಾರು ಹೇಳಿ. ಒಂದ್ ನಿಮಿಷ, ನಿಮ್ಗೆ ನೆನಪಿರೋದು ಯಾವ್ದಾದ್ರು ನಂದು ಹೇಳಿ. ಹೇಳ್ತೀನಿ. ಹೇಳಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಸಿರಿ ನುಡಿಯ ದೀಪ, ಕರುನಾಡ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಸೂಪರ್. ಸೊ ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಹೇಳಿ. ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ? ಹಾ, ನಮ್ಮಮ್ಮ ನಮ್ಮ ಅಕ್ಕ ಅವರೆಲ್ಲ ಟಿವಿ ನೋಡ್ತಿದ್ದಾರೆ, ನಮ್ಮ ಆಂಟಿ ಅವರೆಲ್ಲ. ಓಕೆ. ನಮ್ ಪಾಪು ದಕ್ಷಿಗೂ ಹಾಯ್ ಹೇಳಿ. ಓಕೆ. ಸೊ ನಿಮ್ಮ ಮನೇಲಿ ಟಿವಿ ನೋಡ್ತಾ ಎಲ್ರಿಗೂ ಕೂಡ, ಸ್ಪೆಷಲಿ ಪಾಪುಗೆ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ನಮ್ಮ ಅಪ್ಪಾಜಿ ಅವರೆಲ್ಲ ನೋಡ್ತಿದ್ದಾರೆ. ಓಕೆ. ನಮ್ಮ ಅಕ್ಕ, ನಮ್ಮ ಅಪ್ಪಾಜಿ, ಓಕೆ. ನಿಮ್ಮಲ್ಲಿ ನಮ್ಮ ತಂಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಹಾಯ್ ಹೇಳಿ ಅವರಿಗೊಂದು. ಓಕೆ, ನೀವೊಂದ್ಸಲ ಹೇಳಿ ಅವ್ರಿಗೆಲ್ಲರಿಗೂ ಹಾಯ್ ಹೇಳಿ. ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಹಾಯ್. ಓಕೆ. ನಿಮ್ಮಲ್ಲಿ ಯಾರೆಲ್ಲ ಟಿವಿ ನೋಡ್ತಿದ್ರೆ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಶುಭ ಸಂಜೆಗೆ ಕರೆ ಮಾಡ್ತಾ ಇರಿ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹೇಳ್ತಾ ಇದ್ರು ನಮ್ಮ ಒಂದು ಫೇವ್ರೆಟ್ ಟೀಚರ್ ಅಂತ ಅಂದರೆ ಕನ್ನಡ ಮ್ಯಾಮ್ ಅಂತ. ಸೊ ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಟೆಲಿವಿಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಟಿ ವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ಇನ್ನು ಸಾಕಷ್ಟು ಕಾಲರ್ಸ್ ಕಾಲ್ ಮಾಡ್ತಾರೆ. ಸೊ ಅವರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ. ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡು ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಟಿ ವಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಟಿ ವಿ ಜರ್ನಿ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು. ಸೊ ಟಿ ವಿ ಅಂತಂದರೆ ಮುಂಚೆ ಎಲ್ಲ ಯಾವ ಥರ ಟಿ ವಿ ಇರ್ತಾ ಇತ್ತು, ಸ್ವಲ್ಪ ನೋಡಿರ್ತೀರ, ಸ್ವಲ್ಪ ಎಲ್ಲ ಹಿಂದೆ ತುಂಬ ದಪ್ಪ ಇರ್ತಾ ಇತ್ತು ಟಿವಿಗಳೆಲ್ಲ. ಸೊ ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಾ ಇತ್ತು. ಸೊ ಎವಲ್ಯೂಟ್ ಆಗಿ ಮತ್ತು ಸ್ವಲ್ಪ ತೆಳ್ಳಗಾಗಿರುವಂಥ ಟಿವಿಗಳು ಬರ್ತಾ ಬಂದವು. ಸೊ ಅದಾದಮೇಲೆ ಅದರಲ್ಲೆಲ್ಲ ಬೇರೆ ಬೇರೆ ಥರ LCD ಆಗಿರ್ಬೋದು, LED ಆಗಿರ್ಬೋದು, ಅದರಲ್ಲಿ ಕಲರಲ್ಲಿ ಟಿವಿಸ್ ಎಲ್ಲ ಬರ್ತಾ ಬಂದರು. ಇವಾಗೆಲ್ಲ ನೋಡ್ತಾ ಬಂದ್ವಿ ಅಂತಂದರೆ ಪೆನ್ ಡ್ರೈವ್ ಹಾಕ್ಬೋದು, ಅಥವಾ ನಾವು ನೆಟ್ಫ್ಲಿಕ್ಸ್ ಇನ್ಸ್ಟಾಲ್ ಮಾಡ್ಬೋದು. ಸಾಕಷ್ಟು ಆಪರೇಷನ್ಸ್ಗಳೆಲ್ಲ ಈಗ ಬರ್ತಾ ಇದೆ. ಸೊ ಎಲ್ಲ ಎವಲ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಟಿ ವಿ ಜರ್ನಿ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೂ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಅರುಣ್ ಕುಮಾರ್ ಅಂತಂದು. ಹೇಳಿ. ಅರುಣ್ ಕುಮಾರ್ ಅಂತಂದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಹಳ ಸರಿ ಫೋನ್ ಮಾಡ್ತಾ ಇದ್ದೀನಿ. ಏನು ಮಾಡ್ಕೊಂಡಿದ್ದೀರಾ? ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ? ಹೇಳಿ. ಓಕೆ. ಸೊ ಇದನ್ನ ಟಾಪಿಕ್ ಏನಂತ ಗೊತ್ತಾಯ್ತಾ? ಸೊ ನೀವು ಟಿವಿ ನೋಡೋ ಅಭ್ಯಾಸ ಇದೆ ನಿಮಗೆ? ಟಿವಿ ನೋಡ್ತಾ ಇರ್ತೀರಾ? ಹೌದು ಮೇಡಮ್, ನೋಡ್ತಾ ಇರ್ತೀವಿ. ಹಲೋ, ಸೊ ಅವರು ಕೂಡ ಮಾತಾಡ್ತಾ ಇದ್ರು, ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅವ್ರು ಮಾತಾಡ್ತಾ ಇರೋದಂತೂ. ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಎಲ್ಲ ತುಂಬ ಇತ್ತು. ಸೊ ಎಸ್, ಇವತ್ತು ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಟಿವಿಸ್ ಎಲ್ಲ ಮುಂಚೆ ಯಾವ ರೀತಿ ನೋಡ್ತಾ ಇದ್ರಿ, ಸೊ ಇವಾಗೆಲ್ಲ ಯಾವ ರೀತಿ ಬರ್ತಾ ಇದೆ ಶೋಗಳಾಗಿರ್ಬೋದು, ಸೊ ಮುಂಚೆಗೂ ಈಗಿಂದಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ, ಹಾಗೆ ನಿಮ್ಮ ಫೇವ್ರೆಟ್ ಟಿವಿ ಶೋ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ರತ್ನಮ್ಮ ಅಂತ. ನಮಸ್ತೆ ರತ್ನಮ್ಮ, ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಮನೇಲಿ ಇರ್ತೇವ್ರಮ್ಮ. ನಮ್ಮ ಮಗನಿಗೆ ವಿಶ್ ಮಾಡ್ಬೇಕಾಗಿತ್ತು. ಓಕೆ, ಅವ್ರ ಹೆಸರು? ರಾಜೇಶ್ ಆರ್. ಓಕೆ, ವಿಶ್ ಮಾಡಿ ಅವ್ರಿಗೆ.
ವಿಶ್ ಹ್ಯಾಪಿ ಬರ್ತ್ಡೇ ರಾಜೇಶ್. ಸಿಸ್ ರಾಜೇಶ್ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಇವತ್ತು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಹೇಗೆ ಕರೆ ಮಾಡ್ತೀರಿ. ಅವರು ಕೂಡ ವಿಶಸ್ಸನ್ನು ತಿಳಿಸ್ತಾ ಇದ್ರು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಕಡೆ ಏನಾದ್ರು ಬರ್ತ್ಡೇ ವಿಶಸ್ ಆನಿವರ್ಸರಿ ವಿಶ್ ಇದ್ದರೆ ಖಂಡಿತವಾಗ್ಲೂ ತಲುಪಿಸ್ಬೋದು. ಸೊ ಒನ್ಸ್ ಅಗೇನ್ ರಾಜೇಶ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೀವು ಕೂಡ ತಿಳಿಸ್ಬೋದು, ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಅವರಿಗೆ ನಿಮ್ಮ ಒಂದು ವಿಶಸ್ಸನ್ನು, ನಿಮ್ಮ ಒಂದು ಶುಭಾಶಯವನ್ನು ನೀವು ಕೂಡ ತಿಳಿಸ್ಬೋದು. ಬನ್ನಿ ಇನ್ನೊಬ್ರು ಕಾಲರ್ ಇದ್ರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಉಮೇಶ್? ಇಲ್ಲೇ ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಮೆಡಿಕಲ್ ರೆಪ್ ಮೇಡಮ್. ಮೆಡಿಕಲ್ ರೆಪ್, ಸೂಪರ್. ಸೊ ಇವತ್ತು ವರ್ಲ್ಡ್ ಟಿವಿ ಡೇ. ಹಾ ಮೇಡಮ್. ಸೊ ಹಾಗಾಗಿ ಟಿವಿ ಬಗ್ಗೆನೇ ಮಾತಾಡ್ತಾ ಇದೀವಿ. ಹಾ ಮೇಡಮ್. ಸೊ ನೀವು ಮೊದಲ ಬಾರಿಗೆ ಟಿವಿ ತಂದಿದ್ದು ಅಥವಾ ನೋಡಿದ್ಯಾ? ನಾವು ಮೊದಲನೇ ಬಾರಿ ಟಿವಿ ನೋಡಿದ್ದು ನಮ್ ತಂದೆ ತಗೊಂಬಂದಿದ್ರು ಮೇಡಮ್, ಸಣ್ಣದ. ಓಕೆ. ಅವಾಗ ನಾವು ನೋಡಿದ್ದು ಮೇಡಮ್, ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನದ ಮ್ಯಾಚ್. ಓಕೆ, ಸೂಪರ್. ನಾವು ಸಣ್ಣರಿದ್ವಿ ಅವಾಗ, ಒಂದು 3ನೇ ವರ್ಷನೇ 4ನೇ ವರ್ಷ. ಅವಾಗ ನಮ್ ಫಾದರ್ ತಗೊಂಬಂದಿದ್ರು ಟಿವಿನ. ಓಕೆ. ಅವ್ರು ಆಕ್ಚುಲಿ ಅವರು ಅಲ್ಲಿ ಕೊಂಡಜ್ಜಿಯಲ್ಲಿ ಇದ್ದಿದ್ದು. ನಾವು ಅಲ್ಲಿ ಕೊಂಡಜ್ಜಿಯಲ್ಲಿ ಇದ್ದಾಗ ಅಲ್ಲಿ ಫೋನ್ ನಲ್ಲಿ ಅವರು ಪಾಪ ಟಿವಿ ನೋಡಕ್ ಹೋಗ್ತಾ ಇದ್ರು ಒಬ್ರು ಮನೆಗೆ, ಅಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಇತ್ತು ಅವ್ರದ್ದು. ಅವಾಗ ಅವರು ಟಿವಿನ, ಅದೇ ನಮ್ ಫಾದರ್ಗೆ ಮ್ಯಾಚ್ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವರು ನೋಡಕ್ಕೆ ಅಂತೇಳಿ ಅವ್ರ ಹತ್ರ ಹೋದಾಗ ಅವರು ಫಸ್ಟ್ ಗೆ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ನಮ್ ಫಾದರ್ನೆಲ್ಲ. ಅವರು ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಇದ್ರು ನಮ್ ಫಾದರ್. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಇತ್ತಲ್ಲ, ಸೊ ಹಾಗಾಗಿ ಚೆನ್ನಾಗಿ ನೋಡ್ತಾ ಇದ್ರು, ಬಹಳ ಚೆನ್ನಾಗಿ ನೋಡ್ಕೊಂತ ಇದ್ರು. 2ನೇ ಸಲ ಹೋದಾಗ ಯಾಕೋ ನಮ್ ಫಾದರ್ನ ಸರಿಯಾಗಿ ಅವ್ರು ಟ್ರೀಟ್ ಮಾಡ್ಲಿಲ್ಲ. ಸೊ ಅವಾಗ ಇವ್ರಿಗೆ ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚು ನಮ್ ಫಾದರ್ಗೆ. ಸೊ ಏನಪ್ಪ ಇವ್ರು ಹಿಂಗ್ ಮಾಡ್ಬಿಟ್ರಲ್ಲ ನನಗೆ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಅದೇ ಬೇಜಾರದಲ್ಲಿ ಬಹಳ ನೋವು ಮಾಡ್ಕೊಂಡಿದ್ರ. ಅದಕ್ಕೆ ಏನ್ ಮಾಡೋದು, ನನ್ನ ಹತ್ರನೇ ಒಂದ್ ಟಿವಿ ಇದ್ರೆ, ಅವಾಗ ಈ ಟಿವಿ ಇರ್ತಾ ಇರ್ಲಿಲ್ವಲ್ಲ, ನಿಮ್ಗೂ ಗೊತ್ತಲ್ಲ. ನನ್ನ ಹತ್ರನೇ ಒಂದ್ ಟಿವಿ ಇದ್ರೆ ನನ್ಗೆ ಖುಷಿ ಇರುತ್ತಲ್ಲ ಅಂತಂದ್ರೆ ಪಾಪ ಅವ್ರು ಬಂದಿದ್ದ ಸಂಬಳದಲ್ಲಿ ಸೀದಾ ಹೋಗ್ಬಿಟ್ಟು ದಾವಣಗೆರೆಯಲ್ಲಿ ಒಂದು ಸಣ್ಣದು ಟಿವಿ ತಗೊಂಡ್ಬಂದ್ರೆ. ಸೊ ಆ ಕೊಂಡಜ್ಜಿ ಊರಲ್ಲಿ ಅಲ್ಲಿ ಟಿವಿನೇ ಇರ್ತಾ ಇರ್ಲಿಲ್ಲ. ಸೊ ಅವಾಗ ನಾನು 1983 ವರ್ಲ್ಡ್ ಕಪ್ ಎಲ್ಲ ಬರ್ತಾ ಇತ್ತು ಆ ಟೈಮ್ ನಲ್ಲಿ. ಪಾಪ ಇವ್ರು ವರ್ಲ್ಡ್ ಕಪ್ ನೋಡಕ್ಕೆ ಮಿಸ್ ಆಗುತ್ತಲ್ಲ ಅಂತಂದ್ ಹೇಳ್ಬಿಟ್ಟು ಹೋಗಿ ತಗೊಂಬಂದ್ರು. ಆಗ ಅಲ್ಲಿ ಊರಲ್ಲಿ 2 ಟಿವಿ ಇದ್ವು. ಅಂದ್ರೆ ಒಂದು ಪಟೇಲ್ರ ಮನೇಲಿ ಒಂದಿತ್ತು, ಇನ್ನೊಂದು ಪೋಸ್ಟ್ ಮ್ಯಾನ್ ಅವ್ರ ಮನೇಲಿ ಇತ್ತು. ಸೊ 3ನೇ ಟಿವಿ ನಮ್ದು ಆಯ್ತು ಅಲ್ಲಿ ಕೊಂಡಜ್ಜಲ್ಲಿ. ಸೊ ಅದು ಕೂಡ ಸಣ್ಣ ಟಿವಿ. ಬಟ್ ನಮ್ಮ ಅಪ್ಪಾಜಿಯವ್ರ ಜೊತೆಗಿದ್ದವ್ರಿಗೆಲ್ರು ಸ್ವಲ್ಪ ಕ್ರಿಕೆಟ್ ಹುಚ್ಚಿತ್ತು. ಸೊ ಹಾಗಾಗಿ ಅಲ್ಲಿ ಕಾಂಪೌಂಡರ್ ಅಂತ ಹೇಳ್ಬಿಟ್ಟು ಅವ್ರ ಮಗ, ಅವ್ರಿಗೆ ಕ್ರಿಕೆಟ್ ಆಡೋದ್ ಬಹಳ ಹುಚ್ಚಿತ್ತು. ಸೊ ಅವ್ರ ಹೆಸರು ನಾಗರಾಜ್ ಅಂತಂದೇಳಿ. ಸೊ ಅವರು ಮತ್ತೆ ಇನ್ನೊಬ್ರು ಗೌಸ್ಖಾನ್ ಅಂತಂದ್ ಹೇಳ್ಬಿಟ್ಟು ಅವರು ಕಾಂಪೌಂಡ್ರ್. ಸೊ ಅವ್ರಿಗೂ ಕೂಡ ಬಹಳ ಇಷ್ಟ ಇತ್ತು. ಸೊ ಅವರೆಲ್ಲ ಬಂದ್ಬಿಟ್ಟು ಆ ವರ್ಲ್ಡ್ ಕಪ್ ಎಲ್ಲ ನೋಡ್ತಾ ಇದ್ರು ನಮ್ ಮನೇಲಿ. ಸೊ ಹಂಗೆ ಎಲ್ಲಾರು ನೋಡ್ತಾ ಇದ್ದಂಗೆ ಅದೊಂದ್ ಸ್ವಲ್ಪ ಟಿವಿದು ಹುಚ್ಚು ಸ್ವಲ್ಪ ಜಾಸ್ತಿ ಬೆಳೀತು. ಕ್ರಿಕೆಟ್ ಮ್ಯಾಚ್ ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಆಮೇಲೆ ವೆಸ್ಟ್ ಇಂಡೀಸ್ ಮೇಲ್ಗಡೆ ವರ್ಲ್ಡ್ ಕಪ್ ಗೆದ್ದಿದ್ದು. ಸೊ ವರ್ಲ್ಡ್ ಕಪ್ ಕಪಿಲ್ ದೇವ್ ಅವ್ರು ಹಿಡ್ದಿದ್ದು. ಸೊ ಅದೆಲ್ಲ ನಮ್ಮ ಅಪ್ಪರು ನೋಡಿ ಬಹಳ ಖುಷಿ ಪಟ್ಬಿಟ್ರು. ಸೊ ನಾವೆಲ್ಲ ಸಣ್ಣರಿದ್ವಿ, ಅವರೆಲ್ಲ ಯಾಕೆ ಚಪ್ಪಾಳೆ ಹೊಡಿತಿದಾರೆ ಏನು ಅಂತೇಳಿ ನಮ್ಗೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ, ಏನಿಲ್ಲ. ಸೊ ನಮ್ ಫಾದರ್ ಯಾರೇ ಬಂದ್ರು ನಮ್ ಮನೆಗೆ ಟಿವಿ ನೋಡಕ್ಕೆ ಅವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾ ಇದ್ರೆ. ನಿಮಗೆ ಖುಷಿ ಆಗ್ತಾ ಇತ್ತಾ? ಸೊ ಯಾರ ಮೇಲೂ ಟಿವಿ ಇಲ್ಲ, ನಮ್ಮ ಮನೇಲಿ ಮಾತ್ರ ಇದೆ ಅಂತ? ಏನ್ ಮೇಡಮ್? ನಿಮಗೆ ಖುಷಿ ಆಗ್ತಾ ಇತ್ತಾ ಯಾರ ಮೇಲೂ ಟಿವಿ ಇಲ್ಲ, ನಮ್ಮ ಮನೇಲಿ ಮಾತ್ರ ಇದೆ ಅಂತ? ಇಲ್ಲ ಆತರ ಇಲ್ಲ. ನಮ್ಗೇನಂತಂದ್ರೆ ನಮ್ ತಂದೆಯರ್ಗೊಂದ್ ಖುಷಿ ಆಯ್ತು, ನಮ್ ಮನೇಲಿ ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗ್ತಾ ಇದಾರಲ್ಲ ಟಿವಿಯಲ್ಲಿ, ಅವ್ರಿಗೊಂದ್ ಖುಷಿ ಕೊಡ್ತಾ ಇದೀನಲ್ಲ ಅಂತೇಳಿ ಅವ್ರಿಗೆ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಅವ್ರು ನೋಡಕ್ ಹೋದಾಗ ಅವ್ರಿಗೆ ಆ ಖುಷಿ ಸಿಗ್ತಾ ಇರ್ಲಿಲ್ವಲ್ಲ. ಸೊ ಹಾಗಾಗಿ ಅವ್ರಿಗೆ, ಬಟ್ ನಮ್ ಮನೆಗ್ ಬಂದ್ ಯಾರು ಟಿವಿ ನೋಡಕ್ ಬಂದ್ ಕುತ್ಕೊಂಡಿದ್ರೆ ಅವ್ರು ನೋಡಕ್ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ರು.
ಆಮೇಲೆ ಆ ಊರಲ್ಲಿ ಆಮೇಲೆ ರಾಮಾಯಣ ಸ್ಟಾರ್ಟ್ ಆಯ್ತು ಓಕೆ ಸೀರಿಯಲ್. ಇಡೀ ಇವ್ರು ಯಾರು ಊರ್ನಲ್ಲಿರೋ ಜನ ಎಲ್ಲ ಬಂದ್ ನೋಡ್ಕೊಂಡು ಹೋಗ್ತಾ ಇದ್ರು. ಶನಿವಾರ ಭಾನುವಾರ ಮಾತ್ರ ಬರ್ತಾ ಇತ್ತದ. ಸೊ ಒಂಥರ ನಮ್ದು ಸಣ್ಣ ಟಿವಿ ಒಂಥರ ಥಿಯೇಟರ್ ಆದಂಗ ಆಗ್ಬಿಡಿತ್ತು. ಅದನ್ನ ನೋಡಕ್ಕೆ ಒಂಥರ ಆನಂದ. ನಮಗೆ ಪ್ರತಿ ಭಾನುವಾರ ಕಾಯ್ತಾ ಇದ್ವಿ ನಾವ್ ಮನೆಗೆ ಜನ ಎಷ್ಟೊಂದ್ ಜನ ಬರ್ತಾರಲ್ಲಪ್ಪ ಅಂತಂದೇಳಿ. ಸೊ ಅಂದ್ರೆ ಒಂದು ಒಳ್ಳೆ ಉದ್ದೇಶನ ನಮ್ ತಂದೆಯವ್ರು ಹಂಚಿದ್ರಲ್ಲ ಅನ್ನೋ ಒಂದು ತೃಪ್ತಿ ಇದೆ ನಮ್ಗೆ. ರಾಮಾಯಣದಲ್ಲಿ ಬರೋಂತ ಎಲ್ಲಾ ಒಂದು ಸದ್ಗುಣಗಳನ್ನ ಎಷ್ಟೋ ಜನಗಳಿಗೆ ಅನ್ಸ್ತಾ ಇದ್ರಲ್ಲ ಅಂತ ಹೇಳಿ. ಹಲೋ, ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ, ಎಸ್ಪೆಷಲಿ ನಿಮ್ಮ ತಂದೆಯವ್ರ ಬಗ್ಗೆ ಕೇಳಿ. ಸೊ ಹಾಗಾಗಿ ಅದು ಒಂದು ಮನ್ಸಿಗೆ ನಮಗೆ ಸಮಾಧಾನ ಇದೆ. ಟಿವಿ ಸಣ್ಣದಾದ್ರೂ ಪರವಾಗಿಲ್ಲ, ಮನಸ್ಸು ದೊಡ್ಡದಿಟ್ಕೊಂಡು ಅಲ್ಲಿ ಇರೋರ್ಗೆಲ್ಲಾರ್ಗು ಕೂಡ ರಾಮಾಯಣನ ತೋರ್ಸಿದ್ರು. ಆಮೇಲೆ ಮಹಾಭಾರತ ಸೀರಿಯಲ್ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೂ ಕೂಡ ನಮ್ಮ ಮನೇಲೆ ಬಂದ್ ಕುತ್ಕೊಂಡು ನೋಡ್ತಾ ಇದ್ರು. ಸೊ ಆಮೇಲೆ ಕ್ರಿಕೆಟ್ ಟೀಮ್ ಅಂತ ಇತ್ತು. ಅವಾಗೆಲ್ಲ ಕಾರ್ಕ್ ಬಾಲ್ ನಲ್ಲಿ ಆಡೋರು ಅಲ್ಲಿ ಕೊಂಡೇಜಲ್ಲೆಲ್ಲ. ಟೆನ್ನಿಸ್ ಬಾಲ್ ನಲ್ಲಿ ಆಡ್ತಾ ಇರ್ಲಿಲ್ಲ, ಕಾರ್ಕ್ ಬಾಲ್ ನಲ್ಲೇ ಆಡ್ತಾ ಇದ್ರು. ಸೊ ಅವರೆಲ್ಲ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಬಂದ್ ಇಂಡಿಯಾ ವರ್ಸಸ್ ಅದರ್ ಕಂಟ್ರೀಸ್ ಮ್ಯಾಚಸ್ ಇದ್ದಾಗ ಎಲ್ಲ ಬಂದ್ ನೋಡ್ಕೊಂತ ಹೋಗಾರ ನಮ್ಮ ಮನೇಲಿ. ಸೊ ಅದು ಒಂದು ನಮ್ಗೆ ಇವತ್ತಿಗೂ ಕೂಡ ಅಂದ್ರೆ ರಾಮಾಯಣ ಮಹಾಭಾರತ ಮ್ಯಾಚ್ಗಳು ಇವೆಲ್ಲ ಇದ್ದು ನೋಡಿದ್ರೆ ನಮಗೆ ಅದೇನೋ ಒಂಥರ ಆನಂದ, ಏನೋ ಒಂದು ಫೆಸ್ಟಿವಲ್ ಸೀಸನ್ಗಳು ಇದ್ದಂಗ ಇತ್ತು ಅದು. ಸೊ ಇವತ್ತು ನಿಮ್ ಕಾರ್ಯಕ್ರಮದಲ್ಲಿ ದೂರದರ್ಶನ ದಿನ ಅಂತ ಹೇಳಿದ್ದಕ್ಕೆ ನಮಗೆ ಹಳೆ ನೆನಪುಗಳನ್ನ ತಂದು ಕೊಟ್ಟಂತ ವಿಕ್ಟರಿ ಚಾನೆಲ್ನವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಓಕೆನಾ ನಮ್ಮ ಕಾರ್ಯಕ್ರಮ? ಚೆನ್ನಾಗ್ ಬರುತ್ತೆ ಮೇಡಮ್ ಕಾರ್ಯಕ್ರಮ, ನೀವು ಚೆನ್ನಾಗಿ ನಡೆಸ್ಕೊಡ್ತೀರಾ. ಸೊ ಹೀಗೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಚಿತ್ರಮಂಜರಿನ ನಾವು ವಾರಕ್ಕೊಂದ್ಸಲ ಬರೋದು ನೋಡಕ್ ನಾವು ಕನ್ನಡ ಚಿತ್ರಮಂಜರಿನ ಕುತ್ಕೊಂತ ಇದ್ವಿ. ಸೊ ಅದು ಮರಿಲಾರ್ದಂತ ದಿನಗಳವು. ನಮ್ಮ ಸಣ್ಣ ದಿನ, ನಮ್ಮ ಬಾಲ್ಯ ದಿನಗಳನ್ನು ನೆನ್ಪಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ಕೇಳಿ ತುಂಬಾನೇ ಖುಷಿ ಆಯ್ತು. ಹೇಳಿ, ಯಾರಿಗೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಶುಭಾಶಯ ಆದ್ರೆ ನಮ್ ತಾಯಿಯವ್ರದ್ದು 24ನೇ ತಾರೀಕು ಪುಣ್ಯತಿಥಿ ಇತ್ತು ಮೇಡಮ್. ಸೊ ಅದು ಒಂದು ಈ ನಿಮ್ಮ ಕಾರ್ಯಕ್ರಮದಲ್ಲಿ ಹೇಳ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಮಾತಾಡ್ತಾ ಇದ್ದಾಗ. ಸೊ ನೀವೆಲ್ಲ ನಮ್ಮ ಹಳೆ ನೆನಪುಗಳನ್ನ ತಂದು ಕೊಟ್ಟಿದ್ದಕ್ಕೆ ನಮ್ ತಾಯರೆಲ್ಲ ಇವರೆಲ್ಲ ಹೋದವ್ರಿಗೆ ಎಲ್ಲರಿಗೂ ಟೀ ಮಾಡ್ಕೊಡ್ತಾ ಇದ್ರು. ಸೊ ಅದು ಒಂಥರ ಖುಷಿ ಆಗದ್. ನಮ್ಮ ಫಾದರ್ ಯಾರು ಔಟ್ ಆಗ್ಬಿಟ್ರೆ ಟೀ ಮಾಡ್ಕೊಂಬಾರಿ ಅಂತ ನಮ್ಮಮ್ಮರು ಹೋಗಿ ಟೀ ಮಾಡ್ಕೊಂಬರೋರು ಮ್ಯಾಚ್ಗಳಿದ್ದಾಗ, ಇಲ್ಲ ರಾಮಾಯಣ ಮಹಾಭಾರತ ಇದ್ದಾಗ. ಅದೆಲ್ಲ ಒಂಥರ ಖುಷಿ ಆಯ್ತು. ಎಲ್ಲ ನಿಮ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದು ನನಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ ರಮೇಶ್ ಅವ್ರ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಒಳ್ಳೇದು ಮೇಡಮ್, ಒಳ್ಳೇದು. ಥ್ಯಾಂಕ್ ಯು. ಸರ್ ಕೂಡ ತುಂಬ ಚೆನ್ನಾಗಿ ಅವರ ಮೆಮರೀಸ್ನ ಹಂಚ್ಕೊಂಡು, ಸೊ ಯಾವ ರೀತಿ ಅವರ ಮನೆಯಲ್ಲಿ ಟಿವಿ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ಚೆನ್ನಾಗಿ ಮಾತಾಡಿದ್ರು. ಸೊ ಇವತ್ತು ಎಲ್ಲ ಕೆಲಸ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಇಂಟರಾಕ್ಟಿವ್ ಆಗಿತ್ತು, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಯಾವ ರೀತಿ ಅವ್ರ ಮನೇಲಿ ಟಿವಿ ಇರ್ತಾ ಇತ್ತು, ಸೊ ಅವರ ಒಂದು ಅನುಭವಗಳು ಹೇಗಿತ್ತು ಅನ್ನೋದನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಇದನ್ನ ಎಪಿಸೋಡ್ ನೀವು ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರಿ ಅಂದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ವಿವನ್ ಚಾನಲಲ್ಲಿ ಆಗುತ್ತೆ. ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಎಲ್ಲ ವೀಡಿಯೋಸನ್ನು ಕೂಡ ಅಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಕೂಡ ಹೋಗಿ ಎಲ್ಲ ವೀಡಿಯೋಸನ್ನು ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನಲ್. ಗುಡ್ ನೈಟ್, ಶುಭರಾತ್ರಿ.